सबके पापों को मिला यीशु हुआ बलिदान। बोलो मुक्ति दिलाए यीशु नाम, शांति दिलाए यीशु नाम। बोलो मुक्ति दिलाए यीशु नाम, शांति दिलाए यीशु। क्रूस पर अपना खून बहाया, क्रूस पर अपना खून बहाया, क्रूस पर अपना खून बहाया, सारा चुकाया दाम, सारा चुकाया दाम। मुक्ति दिलाए यीशु नाम, शांति दिलाए यीशु। Oh my glory to any hallelujah। मुक्ति दिलाए यीशु हुआ बलिदान, मुक्ति दिलाए यीशु नाम, शांति दिलाए यीशु नाम। Oh glory to your name। मुक्ति दिलाए यीशु नाम, हम पर भी यीशु कृपा करना, हम पर भी यीशु कृपा करना, हम पर भी यीशु कृपा करना। हम हैं पापी महान, हम हैं पापी महान। मुक्ति दिलाए यीशु नाम, शांति दिलाए यीशु नाम, मुक्ति दिलाए यीशु नाम, शांति दिलाए यीशु नाम। ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ಕೇಳ್ತಿದ್ರಿ, ಮುಕ್ತಿ ದಿಲಾಯ ಯೇಸು ನಾಮ್, ಶಾಂತಿ ದಿಲಾಯ ಯೇಸು ನಾಮ್. ಎದರಿಂದ ಮುಕ್ತಿ ಕೊಟ್ಟಿದ್ದಾನೆ? ಜೀವ ಮಾನ ಕಾಲವೆಲ್ಲವಿರುವ ಮರಣಕರವಾದಂಥ ಶಿಕ್ಷೆಯಿಂದ ನಮಗೆ ಮುಕ್ತಿ ಕೊಟ್ಟಿದ್ದಾನೆ. ತುಂಬಾ ಜನರಿಗೆ ಇದು ಅರ್ಥ ಆಗಿಲ್ಲ. ಯಾರಿಗೆ ಅರ್ಥ ಆಗಿಲ್ಲ? ಗಂಭೀರವಾಗಿ ಹೇಳ್ತಿರಲ್ವಯ್ಯ, ತುಂಬಾ ಜನರಿಗೆ ಇದು ಅರ್ಥ ಆಗಿಲ್ಲ. ಏನಂತ ತಿಳ್ಕೊಂಡು ಅದರಲ್ಲಿ ನಾನು ಕೂಡ ಒಬ್ಬನು, ಅರ್ಥ ಆಗಲಾರದವನು, ಅರ್ಥ ಮಾಡಿಕೊಳ್ಳಲಾರದವನು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಜೀವ ಮಾನ ಕಾಲವೆಲ್ಲ ಮರಣದ ಭಯದಿಂದ ದಿಗುಲು ಚಿಂತೆಯಿಂದ ಕೊರಗುತ್ತಿರ್ತಕ್ಕಂಥ ನಮ್ಮನ್ನು ಹಾಗೂ ಇಸ್ರಾಯೇಲ್ ಜನಾಂಗವನ್ನು, ಮಾನವ ಜಾತಿಯನ್ನು ಆ ಮರಣದ ಭಯದ ದಸೆಯಿಂದ ಅದು ನಿತ್ಯವಾದಂಥ 2ನೇ ಅಧ್ಯಾಯ ಬಹಳ ಅದ್ಭುತವಾದಂಥ ಸಂಗತಿ ಇದೆ. ನಾನು ಕೂಡ ಇದು ನನಗೂ ಗೊತ್ತಿಲ್ಲಾಗಿತ್ತು, ಇದು ಎಂತಾಕರವಾದಂಥ ಮರಣದಂಡನೆ ಎಂಬುದಾಗಿ. ಅದರ ಆಶ್ಚರ್ಯ ಸಂಗತಿ ನಿಮ್ಮ ಬಳಿಗೆ ತರಬೇಕು. ಹೀಬ್ರಿಯರ ಬರೆದ 2ನೇ ಅಧ್ಯಾಯ 14ರಿಂದ ಕೊನೆಯವರೆಗೂ ಓದ್ತೀರಿ ಬೇಗನೆ. ಥ್ಯಾಂಕ್ ಯು ಜೀಸಸ್. ಹೀಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ ಕೊನೆಯವರೆಗೆ ಬೇಗನೆ. ಇದಲ್ಲದೆ ಮನುಷ್ಯರಾಗಿರುವ ನಾವು ಮಾಂಸಧಾರಿಯಾಗಿರುವುದರಿಂದ, ಮನುಷ್ಯರಾಗಿರುವ ನಾವು ಶರೀರಧಾರಿಯಾಗಿರುವುದರಿಂದ ಯೇಸು ಕ್ರಿಸ್ತನು ಸಹ ನಮ್ಮಂತೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಯೇಸು ಕ್ರಿಸ್ತನು ತನ್ನ ಮರಣದಿಂದಲೇ ಮರಣಾಧಿಕಾರಿ ಅಂದರೆ ಸೈತಾನನನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದಕ್ಕೂ, ನಾಶ ಮಾಡುವುದಕ್ಕೂ, ಮರಣದ ಭಯದ ದಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ಭಾಗವಹಿಸಿದ. ಯಾಕೆ ಅಂದ್ರೆ ಆತನ ಮರಣದ ಮೂಲಕವಾಗಿ, ಆಮೇಲೆ ಮುಂದೆ ಆತನು ನಿಜವಾಗಿಯೂ ದೂತರ ಸ್ವಭಾವವನ್ನು ಧರಿಸಿಕೊಳ್ಳಲು, ಆತನು ಇಲ್ಲಿ ಬಂದಿದೆ ತೊಂದರೆ. ಆತನು ನಿಜವಾಗಿಯೂ ಇಂಥ ಸಹಾಯ, ಇಂಥ ರಕ್ಷಣೆ ದೂತರಿಗೆ ಅನುಗ್ರಹಿಸಲಿಲ್ಲ. ಆದರೆ ಅಬ್ರಾಮನ ಸಂತತಿಯಾಗಿರ್ತಕ್ಕಂಥ ನಮಗೆ ಇದನ್ನು ಅನುಗ್ರಹಿಸಿದ್ದಾನೆ. ಯಾವ ರಕ್ಷಣೆ? ಹಲೋ, ಬಹಳ ಇಂಪಾರ್ಟೆಂಟ್ ಇದೆ ಇದು. ದೇವರು ಬಿದ್ದು ಹೋಗಿರ್ತಕ್ಕಂಥ, ಪಾಪದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ದೂತರಿಗೆ ಈ ಒಂದು ರಕ್ಷಣೆಯ ಸೌಭಾಗ್ಯ ಅವ್ರಿಗಿಲ್ಲ. ಆದರೆ ಅಬ್ರಾಮನನ್ನು ನಂಬಿ, ಆ ಕ್ರಿಸ್ತನನ್ನು ನಂಬಿ ಅಬ್ರಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದವರಿಗೆ ಈ ರಕ್ಷಣೆ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾನೆ. ಯಾವುದು?
ಮರಣದಂಡನೆಯಿಂದ ಜೀವಮಾನ ಕಾಲ. ಮುಂದೆ ಕಂಟಿನ್ಯೂ ಮಾಡ್ತೀರಮ್ಮ. ಆದುದರಿಂದ ಆತನು ಎಲ್ಲದರಲ್ಲಿಯೂ ತನ್ನ ಸಹೋದರಿಗೆ ಸಮಾನವಾಗಿ ಯೇಸು ಕ್ರಿಸ್ತನು ಕೂಡ ನಮ್ಮಂತೆ ಮನುಷ್ಯನಾಗಿ ಮಾಡಲ್ಪಟ್ಟನು. ಹೀಗೆ ಆತನು ಯೇಸು ಕ್ರಿಸ್ತನು ಮನುಷ್ಯನಾಗಿ ನಮ್ಮ ಪಾಪದ ಪ್ರಾಯಶ್ಚಿತ್ತ ಯಜ್ಞ ಆಗುವುದಕ್ಕಾಗಿ, ಪಾಪ ಪರಿಹಾರ ಯಜ್ಞ ಆಗುವುದಕ್ಕಾಗಿ, ಬಲಿ ಆಗುವುದಕ್ಕಾಗಿ, ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ದೇವರು ಎಲ್ಲಾ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕಸ್ಥನೂ ಆಗಿದ್ದು ಮಹಾಯಾಜಕನಾಗಿದ್ದನು. ಯಾರು? ಯೇಸು ಕ್ರಿಸ್ತನು. ಮುಂದೆ ತಾನೇ ಮನುಷ್ಯ ನಮಗೆಲ್ಲ ಬರ್ತಕ್ಕಂಥ ಶೋಧನೆಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ ತಾನೇ ಬಾಧಿಸಲ್ಪಟ್ಟು ಬಾಧೆಯಲ್ಲಿ ಇದ್ದವರಿಗೆ, ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾದನು. ಅಂದ್ರೆ ಅರ್ಥ ಏನು? ಬಾಧೆ, ಸಂಕಟ, ವೇದನೆಗಳಲ್ಲಿ ಇದ್ದವರನ್ನು, ಶೋಧನೆಗಳಲ್ಲಿ ಇದ್ದವರನ್ನು ರಕ್ಷಿಸಿ ಕಾಪಾಡೋದಕ್ಕಾಗಿ, ಅವರಿಗೆ ಸಹಾಯವನ್ನು ಆಗೋದಕ್ಕಾಗಿ ಆತನು ಶಕ್ತನಾದನು. ಅಂದ್ರೆ ಅರ್ಥ ಏನು? ಇಲ್ಲಿ ನಾವು ಕೆಲವು ಕಾರ್ಯಗಳು ಗಮನಿಸಲಿಲ್ಲ. ಇದೆಲ್ಲ ರಹಸ್ಯ. ಇದು ಈ ವರ್ಷ ಇತ್ತೀಚೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರತಕ್ಕಂಥ ರಹಸ್ಯ ಇದು. ಜೀವಮಾನ ಕಾಲವೆಲ್ಲ ಮರಣದ ಭಯ ದಶೆಯಿಂದ ನಮ್ಮನ್ನು ಬಿಡಿಸೋದಕ್ಕಾಗಿ ಯೇಸು ಕ್ರಿಸ್ತ ನಮ್ಮಂತೆ ಮನುಷ್ಯನಾಗಿ ತನ್ನ ಶರೀರವನ್ನು ನಮ್ಮ ಪಾಪ ಪ್ರಾಯಶ್ಚಿತ್ತ ಯಜ್ಞವಾಗಿ ಶಿಲುವೆ ಮೇಲೆ ಅರ್ಪಿಸಿ ನಮ್ಮನ್ನು ನಿತ್ಯವಾದಂಥ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಮರಣದಂಡನೆ ರದ್ದಾಯಿತು. ಏನಾಯಿತು? ನಮಗೆ ಅರ್ಥ ಆಗಿಲ್ಲ. ಅದು ಪೂರ್ವದಲ್ಲಿ ನಮಗೆ ಅರ್ಥ ಆಗಿಲ್ಲ. ಆದರೆ ಈ ವರ್ಷ ಯೇಸು ಕ್ರಿಸ್ತನ ಶಿಲುವೆ ಮರಣದಲ್ಲಿರ್ತಕ್ಕಂಥ ಅದ್ಭುತವಾದಂಥ ಸತ್ಯ ಹಾಗೂ ರಹಸ್ಯ ನಮ್ಮೆಲ್ಲರಿಗೆ ತಿಳಿದು ಬರುವಂತೆ ಇವತ್ತು ಒಂದು ದೊಡ್ಡ ತನ್ನ ಪವಿತ್ರಾತ್ಮದ ಮೂಲಕವಾಗಿ ದೇವರು ನಮಗೆ ಈ ರಹಸ್ಯಗಳನ್ನು ಬಯಲ್ಪಡಿಸಿದ್ದಾರೆ. ಮೊದಲನೇದಾಗಿ, ಈ ಮರಣ ಅಂದ್ರೆ ಯಾವ ಮರಣದಿಂದ? ಜೀವಮಾನ ಕಾಲದಲ್ಲಿರ್ತಕ್ಕಂಥ ಯಾವ ಮರಣದಿಂದ ಮಾನವನನ್ನು ಅಂದ್ರೆ ಇಸ್ರಾಯೇಲ್ ಜನಾಂಗವನ್ನು ರಕ್ಷಿಸಿದರು? ಯಾವ ಮರಣದಿಂದ ಹೇಳ್ರಿ? ಎಲ್ಲರೂ ಕೂತ್ಕೊಂಡಿದ್ರು. ಪಾಪದ ಮರಣದಿಂದ. ಆ ಮರಣ ಎಂತ ಮರಣ? ಅದು ವೆರಿ ಗುಡ್. ಮರಣ ಎಂತದು? ಪಾಪದಿಂದ ಬಂದಿರುವ ಶಾಪ. ಈ ಶಾಪ, ಪಾಪದಿಂದ ಬಂದಿರುವ ಶಾಪ, ದಂಡನೆ, ಶಿಕ್ಷೆ ಇದಾಯ್ತು. ಮತ್ತೊಂದು ಇದೆ, ಬಹಳ ಇಂಪಾರ್ಟೆಂಟ್ ಇದೆ. ಅದು ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಕಳೆದ ವಾರ, ಈ ವರ್ಷ ಹೋದ ನಿನ್ನೆ ಮೊನ್ನೆ ನಮಗೆ ರಿಲೀಸ್ ಆಗಿದೆ ಸಿಸ್ಟರ್. ಹಲ್ಲೆಲೂಯಾ. ನಿನ್ನೆ ಮೊನ್ನೆ ರಿಲೀಸ್ ಆಗಿದೆ ಇದು. ಏನಂತ ತಿಳ್ಕೊಂಡು ಅಕ್ಕ ಅವರೇ ಮರಣ ಅಂದ್ರೆ ಸಾಮಾನ್ಯವಾದ ಮರಣ ಅಲ್ರಿ. ಆವಾಗ ಮೋಸೆ ಧರ್ಮಶಾಸ್ತ್ರ ಬಂದಾಗಿಂದ ಎಲ್ಲಿವರೆಗೆ? ಯೇಸು ಕ್ರಿಸ್ತನ ಕಾಲವರೆಗೆ ಯಾರಾದ್ರೆ ಪಾಪ ಮಾಡಿದರೆ ಅವ್ರಿಗೆ ಏನಿರ್ತೀರಿ? ಯಾರಾದ್ರೆ ಪಾಪ ಮಾಡಿದರೆ ಮೋಸೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಮರಣಕರವಾದ ಪಾಪ ಮಾಡಿದ್ರೆ ಅವ್ರಿಗೆ ಏನಿತ್ತು? ಕಲ್ಲಿಸುದು ಕೊಂದಾಗಬೇಕಂತಿತ್ತು. ಹಲ್ಲೆಲೂಯಾ. ಕಲ್ಲಿಸುದು ಕೊಂದಾಗಬೇಕು. ಯಾರೇ ಇರಲಿ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಹೋಗಿದ್ದವರು, ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋಗಿದ್ದರು, ಮತ್ತು ದೇವರಿಗೆ ನಂಬಿಕೆ ದ್ರೋಹ ಮಾಡಿದ್ದವರು, ಪಾಪ, ದ್ರೋಹ, ಅಪರಾಧಗಳು, ವ್ಯಭಿಚಾರ ಯಾವುದೇ ಇರಲಿ, ಅದು ಮರಣಕರವಾದ ಪಾಪ ಮಾಡಿದವರಿಗೆ ಅವರಿಗೆ ಯಾವ ಮರಣ ಇತ್ತು? ವಾಸ್ತವಿಕ ಕಲ್ಲಿಸುದು ಕೊಂದಾಗತಕ್ಕಂಥ ಮರಣ ಇತ್ತು. ಅಜ್ಜಿ ಹಲ್ಲೆಲೂಯಾ. ಮರಣ ಇತ್ತು. ಯಾಕೆ? ಕಲ್ಲಿಸುದು ಕೊಂದಾಗ್ತಿದ್ರು ಅವ್ರನ್ನು. ನಾವೇನ್ ತಿಳ್ಕೊಂಡಿದ್ದೇವೆ? ಆತ್ಮಿಕ ಮರಣ ಅಂತ. ಆತ್ಮಿಕ ಮರಣನೂ ಆಯ್ತು, ವಾಸ್ತವಿಕ ಮರಣನೂ ಇತ್ತು. ಆ ವಾಸ್ತವಿಕ ಜೀವಮಾನ ಕಾಲವೆಲ್ಲ ಇಸ್ರಾಯೇಲ್ ಜನಾಂಗಕ್ಕೆ ಈ ಧರ್ಮಶಾಸ್ತ್ರದಿಂದ ಅವರಿಗೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಗಳಂದ್ರೆ ಮರಣಕರವಾದ ಪಾಪ, ವಿಗ್ರಹಾರಾಧನೆ ಮಾಡತಕ್ಕಂಥ ಪಾಪಕ್ಕೆ ಮರಣದಂಡನಿತ್ತು. ಕಲ್ಲಿಸಿದು ಕೊಂದಾಗಬೇಕು. ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಿದ್ರೆ, ಸುಳ್ಳು ಸಾಕ್ಷಿ ಹೇಳಿದವನಿಗೆ ಮರಣದಂಡನಿತ್ತು, ವ್ಯಭಿಚಾರ ಮಾಡಿದವನಿಗೆ ಮರಣದಂಡನಿತ್ತು, ಮತ್ತು ಪ್ರೈಸ್ ಲಾರ್ಡ್ ಜೀಸಸ್, ಮತ್ತು ಈ ರೀತಿಯಾದಂಥ ಮರಣಕರವಾದಂಥ ಪಾಪಗಳಿಗೆ ಮರಣದಂಡನೆ ಇತ್ತು. ಈ ಮರಣದಂಡನೆ ಮೋಸೆ ಧರ್ಮಶಾಸ್ತ್ರ ಬಂದಾಗಿಂದ ಮತ್ತು ಯೇಸು ಕ್ರಿಸ್ತನ ಕಾಲವರೆಗೆ ಇಸ್ರಾಯೇಲ್ ಜನಾಂಗಕ್ಕೆ ಇದರ ಭಯದ ಅಡಿಯಲ್ಲಿದ್ದರು ಅವರೆಲ್ಲ. ಇದು ನಮ್ಗೆ ಗೊತ್ತಾಗಿಲ್ಲ. ಏನಂದ್ರೆ ಅವರಿಗೆ ಕಲಿಸಿದು ಕೊಂದಾಗಬೇಕಂತ ಇತ್ತಲ್ಲಿ.
ಮತ್ತು ಅವರನ್ನು ಕಲ್ಲಿಸಿದು ಕೊಂದಾಕದೇ ಇದ್ದರೆ ಇಸ್ರಾಯೇಲ್ ಜನಾಂಗದಲ್ಲಿರುವ ಒಬ್ಬನು ಉಳಿದಿಲ್ಲ. ಯಾಕಂದ್ರೆ ಒಬ್ಬನು ಮಾಡಿರುವ ಪಾಪದ ನಿಮಿತ್ತದಿಂದ ಇಸ್ರಾಯೇಲ್ ರಾಷ್ಟ್ರದಲ್ಲಿ ಪ್ಲೇಗ್ ಎಂಟರ್ ಮಾಡ್ತಿತ್ತು. ಏನ್ ಮಾಡ್ತಿತ್ತು? ಮಾರಕ ಸೋಂಕು, ಮರಣಕರವಾದಂಥ ರೋಗ ಪ್ರವೇಶ ಮಾಡಿ ಅನೇಕ ಜನರು ಸಾಯ್ತಾ ಇದ್ರು. ಅವಾಗ ಯಾವಾಗವರೆಗೆ ಯಾವ ಮನುಷ್ಯನು ಪಾಪ ಮಾಡಿದನಲ್ಲ ಅವನನ್ನು ಕಲ್ಲಿಸಿದು ಕೊಂದಾಕುವ ತನಕ, ಅವನನ್ನು ವಧಿಸುವ ತನಕ, ಅವನ ರಕ್ತಪಾತ ಮಾಡುವ ತನಕ ಆ ದೇಶದಲ್ಲಿ, ಆ ರಾಷ್ಟ್ರಕ್ಕೆ ಏನಿಲ್ಲಾಗಿತ್ತು? ಆ ಮರಣ ಶಿಕ್ಷೆಯಿಂದ ಬಂದಿರುವ ಶಾಪದ ಮರಣ ಶಿಕ್ಷೆಯಿಂದನೂ ರಕ್ಷಣೆ ಇಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಆ ನಿಮಿತ್ತ ಅವರನ್ನು ಕಲ್ಲಿಸುವುದು ಕೊಂದಾಕೋದು ಸುಮ್ಮನೆ ಅಲ್ಲ, ಆ ಕಲ್ಲಿಸುವುದು ಕೊಂದಾಕತಕ್ಕಂಥ ಆ ಮರಣದಂಡನೆಯಿಂದ ಇಸ್ರಾಯೇಲ್ ಜನಾಂಗಕ್ಕೂ ಮಾನವ ಜಾತಿಯಾದ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನು ನಿತ್ಯವಾದಂಥ ಭಯದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಜಾಗ್ರತೆಯಿಂದ ಗಮನಿಸ್ತೀನಿ. ಅವಾಗ ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ, ಪಾಪದ ಸಂಬಳ ಮರಣ, ದೇವರ ದಾನವೂ ವರವೂ ನಿತ್ಯ ಜೀವವಾಗಿದೆ. 6:23 ಓದ್ತಿರ್ಬೇಗನೆ. ಯಾಕಂದ್ರೆ ಪಾಪದ ಸಂಬಳ ಮರಣ, ಕಾರಣ ಏನಂದ್ರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ದೇವರ ವರವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸಿಲುವೆ ಮರಣದ ಮುಖಾಂತರ ನಿತ್ಯ ಜೀವವಾಗಿದೆ, ಅದು ನಮಗೆ ನಿತ್ಯ ಜೀವವಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮರಣದಂಡನೆ ರದ್ದಾಯಿತು ನಮಗೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದು ಸಾಮಾನ್ಯವಾದಲ್ಲ. ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಇರತಕ್ಕಂಥ ಈ ಬಹು ಭಯಂಕರವಾದಂಥ ಒಂದು ದಂಡನೆ ಇತ್ತು. ನನ್ನ ಪ್ರಿಯರು ಎಲ್ಲರೂ ಅದನ್ನು ಗಮನಿಸ್ತೀರಿ. ಆ ದಂಡನೆ ಇತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಶಾಲೋಮ್. ಆ ದಂಡನೆ ಇತ್ತು. ಇಸ್ರಾಯೇಲ್ ಜನಾಂಗದಲ್ಲಿ ಯಾರಾದ್ರೆ ಒಂದು ಮರಣಕರವಾದ ಪಾಪದಲ್ಲಿ ಸಿಕ್ಕಿಬಿದ್ರೆ ಅವರನ್ನು ಕೋರ್ಟಲ್ಲಿ ತೆಗೆದುಕೊಂಡು ಹೋಗಿ ಅವರ ಮರಣ ಸಾಬೀತಾದ್ರೆ ಅವರನ್ನು ಏನ್ ಮಾಡ್ತಿದ್ರು? ಅವರ ಪಾಪ ಸಾಬೀತಾದ್ರೆ ಕಲ್ಲಿಸಿದು ಕೊಂದಾಕುತ್ತಿದ್ರು. ಆದ್ರೆ ಅವ್ರಿಗೆ ಯಾವಾಗಿಂದ? ಮೋಸೆ ಧರ್ಮಶಾಸ್ತ್ರ ಬಂದಾಗಿಂದ ಯೇಸು ಕ್ರಿಸ್ತನ ಕಾಲವರೆಗೂ ಈ ಶಿಕ್ಷೆ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಅವರೆಲ್ಲ ಜೀವಮಾನ ಕಾಲವೆಲ್ಲ ಅದೇ ಭಯ ಇತ್ತು ಅವ್ರಿಗೆ. ಏನಿತ್ತು? ಶಾಲೋಮ್, ಶಾಲೋಮ್. ಜೀವಮಾನ ಕಾಲವೆಲ್ಲ ಅದೇ ಭಯ ಇತ್ತು ಅವ್ರಿಗೆ. ಏನ್ ಭಯ ಇತ್ತು? ಅಯ್ಯೋ, ನಾವೇನಾದ್ರು ಪಾಪ ಮಾಡಿದ್ರೆ ಏನಿತ್ತು? ಕಲ್ಲಿಸಿದು ಕೊಂದಾಗ್ತಾರೆ. ನಾವೇನ್ ತಿಳ್ಕೊಂಡಿದ್ವಿ? ಯೇಸು ಕ್ರಿಸ್ತನ ಸಿಲುವೆ ಮರಣ ಸಾಮಾನ್ಯವಾದಂಥ ದಂಡನೆ, ಶಿಕ್ಷೆ ಇದು ಮಾಡಿಲ್ರಿ. ಬರಬ್ಬ ಯೇಸು ಕ್ರಿಸ್ತನನ್ನು ಸಿಲುವಿಗೆ ಹಾಕ್ತಿರುವಾಗ ಪಿಲಾತು ಕೇಳ್ತಾನೆ, ಬರಬ್ಬನನ್ನು ಬಿಡುಗಡೆ ಮಾಡಬೇಕಾ, ಯೇಸುವನ್ನು ಬಿಡುಗಡೆ ಮಾಡಬೇಕಾ? ಮರಣದಂಡನೆ ಯಾರಿಗಾಗಿತ್ತು? ಬರಬ್ಬನಿಗಾಗಿತ್ತು. ನಿಜವಾದ ಮರಣದಂಡನೆ, ಶಿಕ್ಷೆ. ಆದರೆ ಯೇಸು ಕ್ರಿಸ್ತನಿಗೆ ಅಪರಾಧ ಮಾಡಲಿಲ್ಲ, ಆದ್ರೂ ಕೂಡ ಆತನಿಗೆ ಜನ ಸ್ತೋಮದ ರೀತಿಯಿಂದ, ಜನರ ಅಪೇಕ್ಷೆಯಿಂದ ಯೇಸು ಕ್ರಿಸ್ತನಿಗೆ ಮರಣದಂಡನೆ ಆಯಿತು. ಅವಾಗ ಪಿಲಾತನ ಅವರನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯೇಸು ಕ್ರಿಸ್ತನು, ನಿಮಗೆ ಯೇಸು ಕ್ರಿಸ್ತನನ್ನು ಬಿಡಿಸಲಿಯಾ ಅಥವಾ ಬರಬ್ಬನನ್ನು ಬಿಡಿಸಲಿಯಾ? ಆಗ ಬರಬ್ಬನನ್ನು ಬಿಡು ಎಂಬುದಾಗಿ ಹೇಳಿದ್ದಾರೆ. ಬರಬ್ಬನನ್ನು ಮಾತ್ರ ಅಲ್ಲ, ಇಸ್ರಾಯೇಲ್ ಜನಾಂಗದಲ್ಲಿ ಎಲ್ಲಾ ಮರಣ ಶಿಕ್ಷೆಗೆ ಮಾದರಿಯಾಗಿರ್ತಕ್ಕಂಥ ಎಲ್ಲಾ ಜನರಿಗೆ ಬಿಡುಗಡೆ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾವಾಗ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಮೊಟ್ಟ ಮೊದಲಾಗಿ ಆತನು ಅಕ್ಷರ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ಅಲ್ಲಿ ಒಂದು ಮರಣದಂಡನೆಯನ್ನು ರದ್ದು ಮಾಡಿದನು. ಎಲ್ಲ ನನ್ನ ಪ್ರಿಯ ಸಹೋದರಿ ಜಾಗೃತಿ ಕೇಳ್ಕೊದ್ರಿ. ಈ ಮರಣದ ಭಯದಶೆಯಿಂದ ಯೇಸು ಕ್ರಿಸ್ತನ ಬಿಡುಗಡೆ ಮಾಡೋದಕ್ಕಾಗಿ ನಮ್ಮಂತೆ ಆತನ ಶರೀರಧಾರಿಯಾಗಿ ಆತನ ಶಿಲುವೆ ಮೇಲೆ ಮರಣಿಸಿದ. ಈಗ ನೋಡ್ರಿ, ಈಗ ನಮ್ಮ ದೇಶದಲ್ಲಿ ಇಲ್ಲ ಅದು. ಈಗ ಇಸ್ರಾಯೇಲ್ ಜನಾಂಗದಲ್ಲಿ ಬಹಳ ಭಯಂಕರವಾದಂಥ ಮರಣದಂಡನೆ. ಇದಕ್ಕೆ ಸಾಬೀತ್ ಕಂಪಲ್ಸರಿ ಆಗ್ತದೆ. ಏನೇ ಇರಲಿ, ಅವರು ಮಾಡಿರೋ ಪಾಪ, ಅದು ವಿಗ್ರಹಾರಾಧನೆ ಆಗಲಿ, ವ್ಯಭಿಚಾರ ಆಗಿರಲಿ, ಸುಳ್ಳು ಸಾಕ್ಷಿ ಆಗಿರಲಿ, ಅದು ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳು ಎತ್ತಿದ್ದಾಗಲಿ, ಸಬ್ಬತ್ತು ದಿನವನ್ನು ಮೀರಿದ್ದಾಗಲಿ, ಇವೆಲ್ಲದಕ್ಕೆ ಭಯಂಕರವಾದಂಥ ಮರಣದಂಡನೆ ಇತ್ತು. ಅವಾಗ ಇಸ್ರಾಯೇಲ್ ಜನಾಂಗದಲ್ಲಿ ಆ ಭಯ ಒಂದಿತ್ತು. ಅಯ್ಯೋ, ನಾವು ತಪ್ಪಿದ್ರೆ ನಮ್ಮನ್ನು ಕೊಂದಾಕ್ತಾರಲ್ಲ, ಈ ಮರಣದಂಡನೆ ಯಾವಾಗ ರದ್ದಾಗ್ತದಂತ ಯೋಚನೆನೂ ಮಾಡಿಲ್ಲ ಅವರು, ಕಲ್ಪನೆನೂ ಮಾಡಿಲ್ಲ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇ ಆತನ ಸುವಾರ್ತೆಯನ್ನು ಸಾರುತ್ತಾ ಇದೇ ಧರ್ಮಶಾಸ್ತ್ರದಿಂದ, ದೇವರ ಲೇಖನಗಳಲ್ಲಿ ಉಂಟಾಗಿರ್ತಕ್ಕಂಥ ಅದೇ ಮರಣದಂಡನೆಯನ್ನು ಇದೇ ಧರ್ಮಶಾಸ್ತ್ರದ ಆಧಾರದಿಂದ ಆ ಮರಣದಂಡನೆಯನ್ನು ರದ್ದು ಮಾಡಿದನು.
ಪ್ರೈಸ್ ಲಾರ್ಡ್ ಜೀಸಸ್. ಆ ರದ್ದು ಮಾಡೋದಕ್ಕಾಗಿ ಆತನ 3.5 ವರ್ಷ ನಮಗೇನು ಶಿಕ್ಷಣ ಕೊಟ್ಟಿದ್ದಾನಲ್ಲ, ಟ್ರೈನಿಂಗ್ ಕೊಟ್ಟಿದ್ದಾನಲ್ಲ, ಆತನ ತರಬೇತಿ ಕೊಟ್ಟಿದ್ದಾನಲ್ಲ, ನಾವು ಇನ್ನು ಮುಂದೆ ಪಾಪ ಮಾಡದ ಹಾಗೆ. ಯಾಕಂದರೆ ಈ ದೊಡ್ಡ ಮರಣ ಶಿಕ್ಷೆಯನ್ನು ದೇವರು ನಮ್ಮನ್ನು ತಪ್ಪಿಸೋದಕ್ಕಾಗಿ, ದಂಡನೆಯಿಂದ ನಮ್ಮನ್ನು ತಪ್ಪಿಸೋದಕ್ಕಾಗಿ ಆತನ ಈ ಲೋಕಕ್ಕೆ ಬಂದ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ ಈ ದಂಡನೆ ನಮಗೆ ಹೇಗೆ ಮುಕ್ತವಾಯಿತು ಎಂಬುದಾಗಿ ನಾವು ಇದನ್ನು ಗಮನಿಸೋಣ. ನಾವೇನು ತಿಳ್ಕೊಂಡಿದ್ದೇವೆ? ಪಾಪದ ಸಂಬಳ ಮರಣ. ಇದು ಆತ್ಮಿಕವಾದ ಮರಣ. ಇದು ನರಕದಲ್ಲಿ ಬಿದ್ದಿರುವಾಗ ನರಕದಿಂದ ರಕ್ಷಿಸುವ ಮರಣನೋ, ಒಂದು ವಾಸ್ತವಿಕ ಮರಣ. ಯಾರಿಂದ? ಕಲ್ಲಿಸುವುದು ಕೊಂದು ಹಾಕತಕ್ಕಂಥ ವಾಸ್ತವಿಕ ಮರಣ ಇತ್ತು ಅವಾಗ. ಆ ಮರಣದಿಂದಲೂ ರಕ್ಷಣೆ ಕೊಟ್ಟರು. ಇನ್ನೊಂದು ಪಾಪದಿಂದ ಉಂಟಾಗಿರುವ ಶಾಪ ಎಂಬ ಮರಣ. ಅದು ದರಿದ್ರ, ಬಡತನ ಮತ್ತು ರೋಗ, ವ್ಯಾಧಿಗಳು ಮತ್ತು ಅಶಾಂತಿ, ಅಸಮಾಧಾನ, ದೇವರದಿಂದ ಅಗಲಿ ಹೋಗಿರತಕ್ಕಂಥ ಮರಣ. ಒಂದು ಆತ್ಮೀಯ ಮರಣ ಅಂತ ಹೇಳ್ತಾರೆ. ಆದರೆ ಆತ್ಮೀಯ ಮರಣಕ್ಕಿಂತ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ವಾಸ್ತವಿಕ ಮರಣ. ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಅಗಲುವಿಕೆ. ಆತ್ಮೀಯ ಮರಣ ಏನಂದ್ರೆ, ಆ ಮನುಷ್ಯನಿಗೆ ಏನಿರ್ತದೆ? ಜೀವ ಮಾನ ಕಾಲವೆಲ್ಲ ಭಯ, ದಿಗುಲು, ಚಿಂತೆ, ಅವಮಾನ. ಭಯ, ದಿಗುಲು, ಚಿಂತೆ, ಅವಮಾನ ಅವನನ್ನು ಕಾಡ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಒಂದು ಭಯದಿಂದ ಯೇಸು ಕ್ರಿಸ್ತನು ಈ ಒಂದು ಜೀವಮಾನ ಕಾಲವೆಲ್ಲ ಇರತಕ್ಕಂಥ ಈ ಮರಣದಂಡನೆಯ ಶಿಕ್ಷೆಯಿಂದ ನಮ್ಮನ್ನು ರಕ್ಷಿಸೋದಕ್ಕಾಗಿ, ಅದರಿಂದ ಕಾಪಾಡೋದಕ್ಕಾಗಿ, ಮುಕ್ತಗೊಳಿಸೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮೊಟ್ಟ ಮೊದಲಾಗಿ ಧರ್ಮಶಾಸ್ತ್ರದಿಂದ ಆತನು ಮೊದಲು ವಾಸ್ತವಿಕವಾಗಿ ಕಲ್ಲಿಸುವುದು ಕೊಂದು ಹಾಕತಕ್ಕಂಥ ಮರಣದಂಡನೆಯನ್ನು ರದ್ದು ಮಾಡಿದನು. ಅಂದಿನಿಂದ ಯಾವತ್ತಿಗೂ ಇಸ್ರಾಯೇಲ್ ಜನಾಂಗವಾಗಲಿ, ಇಸ್ರಾಯೇಲ್ ಜನಾಂಗದಲ್ಲಿ ಇರ್ತಕ್ಕಂಥ ಯಾರಿಗಾಗಲಿ ಮರಣದಂಡನೆ ಶಿಕ್ಷೆ ಮುಕ್ತವಾಯಿತು. ಅದು ಯಾವಾಗಂದ್ರೆ, ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀ, ಅವಳು ಪಾಪ ಮಾಡುತ್ತಿರುವಾಗಲೂ ಹಿಡಿಯಲ್ಪಟ್ಟಿರುವ ಸ್ತ್ರೀಯನ್ನು ಯೇಸು ಕ್ರಿಸ್ತನ ಬಳಿಗೆ ತಂದಿರುವಾಗ ಅವಳನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ಯೇಸು ಕ್ರಿಸ್ತನನ್ನು ಅವಳು ಬಂದು ಯೇಸು ಕ್ರಿಸ್ತನನ್ನೇ ತಪ್ಪಲ್ಲಿಡಿದು ಆರೋಪವನ್ನು ಹೊರಿಸಿ ಆತನಲ್ಲಿ ನಿಂದಿಸಬೇಕೆಂಬತಕ್ಕಂಥ ದುರಾಲೋಚನೆಯಿಂದ ಯಹೂದ್ಯ ಮತಾವಲಂಬಿಗಳು, ಮತಸ್ಥರು, ಇಸ್ರಾಯೇಲಲ್ಲಿರ್ತಕ್ಕಂಥ ಮತಸ್ಥರು ಬಂದು ಯೇಸು ಕ್ರಿಸ್ತನ ಅಡ್ಡತಿಡ್ಡವಾಗಿ ಪ್ರಶ್ನೆವಾಗ್ತಾ ಇರುವಾಗ ಯೇಸು ಕ್ರಿಸ್ತನು ಆ ಸ್ತ್ರೀ, ಅವಳನ್ನು ಕಲಿಸಿದು ಕೊಂದಾಗ್ತಿರ್ತಾನೆ ಸ್ತ್ರೀ, ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀ, ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಿದ್ದು ಹಾಕಿ ಬಿಳಿಸಿದ್ರು. ಅವಳನ್ನು ಅಲ್ಲಿ ನಿಲ್ಲಿಸಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಒಂದು ಸ್ತ್ರೀಯ ಪಾಪವನ್ನು ಆ ಒಂದು ಸ್ತ್ರೀಯ ಪಾಪವನ್ನು, ಆ ಒಂದು ಕಲಿಸಿದು ಕೊಂದಾಕತಕ್ಕಂಥ ಆ ಒಂದು ದಂಡನೆ, ಆ ಒಂದು ಕಾನೂನನ್ನು ಸಂಪೂರ್ಣವಾಗಿ ರದ್ದು ಮಾಡಿದನಲ್ಲಿ. ಓ ಹಲ್ಲೆಲೂಯಾ. ಆವಾಗ ಯೇಸು ಕ್ರಿಸ್ತನು ಅಡ್ಡತಿಡ್ಡವಾಗಿ ಪ್ರಶ್ನೆ ಆಗ್ತಿರುವಾಗ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬರೆದನು. ಭೂಮಿ ಮೇಲೆ ಬರಿತಾ 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 ಎಡಬಿಡದೆ ಮತ್ತು ಪ್ರಶ್ನೆ ಆಗ್ತಾ ಇದ್ರು. ಆವಾಗ ಯೇಸು ಕ್ರಿಸ್ತನು ಎದ್ದು, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು? ಮೊದಲು ಇವಳ ಮೇಲೆ ಕಲ್ಲು ಹೆಸರಿ ಎಂಬುದಾಗಿಲ್ಲ. ಆಗ ಮತ್ತು ತಿರುಗಿ ಬಗ್ಗಿ ಆತನ ಭೂಮಿ ಮೇಲೆ ಬರಿತಾ ಬಂದನು. ಬರಿತಾ ಬಂದಿದ್ದ ಕೂಡಲೇ ಅಲ್ಲಿ ನಿಂತವರು ದೊಡ್ಡವರಿಂದ ಕಿರಿಯರವರೆಗೂ, ಶಾಸ್ತ್ರೀಯರು, ಪರಿಶಾಯರು, ಮಹಾಸಭಾ ಸದಸ್ಯರು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಬಂದು ನಿಂತಿದ್ರು ಅವಳಿಗೆ ಮರಣ ಶಿಕ್ಷೆ ಕೊಡ್ತಾ ಇರುವಾಗ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಅದು ಇಸ್ರಾಯೇಲರ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗಿರ್ತಕ್ಕಂಥ ಮರಣ ಶಿಕ್ಷೆ ಅದು. ಹಲೋ, ನೆನ್ಪಿಟ್ಕೊಳ್ರಿ. ಇಸ್ರಾಯೇಲ್ ರಾಷ್ಟ್ರದಲ್ಲಿ ಸೆನೆಗ್ರಿಪ್ ಸಂಘ ಅಂತೇಳಿ ಸೆನ್ಹೆಡ್ರಿನ್ ಅಂತ ಅನ್ನತಕ್ಕಂಥ ಒಂದು ಮಹಾಸಭೆ ಇರ್ತಿತ್ತು. ಆ ಮಹಾಸಭೆಯ ಮಧ್ಯದಲ್ಲಿ ಆಗತಕ್ಕಂಥ ಒಂದು ಮರಣ ಶಿಕ್ಷೆ ಅದು. ಆ ಸುಪ್ರೀಂ ಕೋರ್ಟಲ್ಲಿ ಒಂದು ಸಾರಿ ಮರಣ ಶಿಕ್ಷೆ ಆದರೆ ಆ ಮರಣ ಶಿಕ್ಷೆಗೆ ಮಾಫಿನೇ ಇಲ್ಲ ಮತ್ತು ಕ್ಷಮೆನೇ ಇಲ್ಲ. ಆ ಮರಣ ಶಿಕ್ಷೆಯ ಭಯದ ದಶೆಯಿಂದ ಜೀವಮಾನ ಕಾಲೆಲ್ಲ ರದ್ದು ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಮೊಟ್ಟ ಮೊದಲಾಗಿ ಧರ್ಮಶಾಸ್ತ್ರದಿಂದ ಉಂಟಾಗಿರ್ತಕ್ಕಂಥ ಆ ಮರಣ ಶಿಕ್ಷೆಯನ್ನು ರದ್ದು ಮಾಡಿದ. ಹೇಗೆ ನಾವು ನೋಡೋಣ. ಆವಾಗ ಯೇಸು ಕ್ರಿಸ್ತನು ಇದನ್ನ ಶಾರ್ಟ್ನಲ್ಲಿ ಹೇಳ್ತಾನೆ. ಯೇಸು ಕ್ರಿಸ್ತನು ಈ ರಾಷ್ಟ್ರೀಯ ಕೋರ್ಟ್ನಲ್ಲಿ, ಇಸ್ರಾಯೇಲ್ ರಾಷ್ಟ್ರೀಯ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗಿರ್ತಕ್ಕಂಥ ಮರಣ ಶಿಕ್ಷೆಯನ್ನು ಪಡೆದಿರತಕ್ಕಂಥ ಆ ಸ್ತ್ರೀಯನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ಆ ಆರ್ಡರ್ ಪಾಸ್ ಆಗಿದ್ದ ನಂತರ ಆ ಯೇಸು ಕ್ರಿಸ್ತನನ್ನು ಬಂದು ಅಡ್ಡತಿಡ ಪ್ರಶ್ನೆ ಆಗ್ತಿರುವಾಗ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಏನೋ ಬರೆದನು ಎಂಬುದಾಗಿ ನಾವು ಕೇಳಿದ್ದೇವೆ.
ಅದು ಏನೆಂಬುದಾಗಿ ಅಲ್ಲಿ ನಾವು ನೋಡಿಲ್ಲ. ಆದರೆ ಬಹಳ ಜನ ಹೇಳ್ತಾರೆ ಯೇಸು ಕ್ರಿಸ್ತನು ಅವರೆಲ್ಲರ ಪಾಪವನ್ನು ಬರೀತಾ ಇದ್ದಾನೆ ಎಂಬುದಾಗಿ. ಅಷ್ಟು ಚೀಪ್ ಯೇಸು ಕ್ರಿಸ್ತು ನಮ್ಮ ದೇವರಲ್ಲ. ಹಲ್ಲೆಲೂಯ. ಅಷ್ಟು ಚೀಪ್ ಆಗಿ ನಮ್ಮ ಕರ್ತನಾದ ದೇವರಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನು ಅಲ್ಲೇ ಕೆಳಗೆ ಬರೀತಿರುವಾಗ ಯೆಹೂದ್ಯರಿಗೆ ನೀವು ಯಾರ್ಯಾರು ಹೋಗಿ ನೀವು ಆರೋಪ ಹೊರಿಸಿದ್ರೆ ಅವ್ರ ಮೇಲೆ ಸಾಬೀತು ಮಾಡಬೇಕಿಲ್ಲ. ಸಾಬೀತು ಮಾಡಿದ್ರೆ ಸುಳ್ಳಾರೋಪ ಹೊರಿಸಿದ್ರೆ ಸುಳ್ಳಾರೋಪ ಹೊರಿಸಿದವನು ಕೂಡ ಏನಿದೆ, ಮರಣದಂಡನಿದೆ. ಈಗ ಬಾಯಿ ಬಿಟ್ಟು ಯಾರು ಬೇರೆ ಬೇಕಾ ಬಿಟ್ಟಾಗಿ ಸುಳ್ಳಾರೋಪ ಮಾಡ್ತಿದ್ರು ಇವಾಗ ಅವಾಗಿಲ್ಲ ಹಾಗೆ. ಅಲ್ಲೆಲ್ಲ ಯಾರು ಸುಳ್ಳಾರೋಪ ಮಾಡಿ ಅವ್ರನ್ನು ಏನಾರು ಕೇಸ್ ಹಾಕಿದ್ರೆ ಆ ಕೇಸ್ ಹಾಕಿದ್ದವ್ರಿಗೆ, ಸುಳ್ಳಾರೋಪ ಹೊರಿಸಿದವ್ರಿಗೆ ಮರಣ ಶಿಕ್ಷೆ ವಿಧಿಸಲ್ಪಡುತ್ತಿತ್ತು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಂತ ಒಂದು ಇಕ್ಕಟ್ಟು ಬಿಕ್ಕಟ್ಟು ಸಮಯದಲ್ಲಿ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬರೀತಿರುವಾಗ ಈ ಇಸ್ರಾಯೇಲ್ ಜನಾಂಗ ಮತ್ತೆ ಯಾವುದಕ್ಕೂ ಕೇಳುದಿಲ್ಲ ಅಕ್ಕ ಅಣ್ಣ, ಯಾವುದೂ ಕೇಳುದಿಲ್ಲ. ಅವ್ರು ಧರ್ಮಶಾಸ್ತ್ರದಲ್ಲಿ ಮಾತ್ರ, ಧರ್ಮಶಾಸ್ತ್ರಕ್ಕೆ ಮಾತ್ರ ಭಯಪಡ್ತಾರೆ, ಮತ್ತೆ ಯಾವುದಕ್ಕೂ ಭಯಪಡಲ್ಲ. ಈಗ ಇಸ್ರಾಯೇಲ್ ಜನರು, ಪರಿಸಯರು, ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು, ಆ ಶಿಕ್ಷೆಗಳಿಗೆ ಬಂದಿರತಕ್ಕಂಥವ್ರು ಎಲ್ಲರೂ ಎಡಬಿಡದೆ ಅವಳು ಕೇಳ್ತಾರೆ, ಆತನನ್ನು ಕೇಳ್ತಿರುವಾಗ ಆತನ ಮೊದಲು ಯೇಸು ಕ್ರಿಸ್ತನ ಭೂಮಿ ಮೇಲೆ ಬರೀತಾ ಇದ್ದಾರೆ. ಅದು ಭೂಮಿ ಮೇಲೆ ಬರೆದಿರ್ತಕ್ಕಂಥ ಸಂಗತಿ ಬಹಳ ಇಂಪಾರ್ಟೆಂಟ್ ಇದೆ. ಹಲ್ಲೆಲೂಯಾ. ತುಂಬಾ ಜನರು ಭೂಮಿ ಮೇಲೆ ಅದನ್ನು ಪಾಪಗಳು ಬರೆದಿರಬಹುದಾಗಿಲ್ಲ, ಪಾಪಗಳಲ್ಲ, ಯೇಸು ಕ್ರಿಸ್ತನ ಧರ್ಮಶಾಸ್ತ್ರವನ್ನು ಉಲ್ಲೇಖಿಸಿದ್ದಾರೆ. ಏನಂದು ಉಲ್ಲೇಖಿಸಿದಾರೆ ಅಂದ್ರೆ, ನೀತಿವಂತನೂ ಒಬ್ಬನೂ ಇಲ್ಲ. ಯೇಸು ಕ್ರಿಸ್ತನ ಭೂಮಿ ಮೇಲೆ ಬರೀತಿರುವಾಗ ನೀತಿವಂತನೂ ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ಒಳ್ಳೆಯದು ಮಾಡುವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನು ಹುಡುಕುವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನ ಅರ್ಥ ಮಾಡಿಕೊಂಡು ಆತನನ್ನು ತಿಳಿದುಕೊಳ್ಳುವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದಾರಿ ತಪ್ಪಿ ನಾಶವಾಗುತ್ತಿದ್ದಾರೆ ಎಂಬ ಮಾತನ್ನು ಆತನು ಬರೆದನು. ಇದು ರೋಮಾಪುರದಲ್ಲಿ ಬರೆಯಲ್ಪಟ್ಟಿರುವ ಮಾತಲ್ಲ ಅಂತೇಳಿ ನೀವು ಹೇಳ್ಬೋದು. ಇಲ್ಲ, ಇದು ರೋಮಾಪುರದಲ್ಲಿ ಬರೆಯಲ್ಪಟ್ಟಿರುವ ಮಾತೇ ಹೌದು. ಅದಕ್ಕಿಂತ ಮುಂಚೆ ಕೀರ್ತನೆ 53:1 ಈ ಮಾತು ಉಲ್ಲೇಖನೆ ಆಗಿದೆ. ದೇವರ ಮಕ್ಕಳ ಕೀರ್ತನೆ 53:1, ಆಮೇಲೆ ಕೀರ್ತನೆ 14:1-4 ಈ 4 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಅದನ್ನು ಕ್ರಮೇಣವಾಗಿ ರೂಪಿಸಿದ್ದೇನೆ. ಅದನ್ನು ನೀವು ಓದುವಾಗೆಲ್ಲ ಅದರಲ್ಲಿ ಎಲ್ಲ ಅಂಶಗಳು ಸಿಗ್ತದೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಪಾಪ ಮಾಡದವನಿಲ್ಲ, ಒಬ್ಬನಾದರೂ ಇಲ್ಲ. ಒಳ್ಳೆಯದು ಮಾಡಿದವನಿಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನು ಹುಡುಕೋನಿಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದಾರಿ ತಪ್ಪಿ ಕೆಲಸಕ್ಕೆ ಬಾರದವರಾಗಿ ಭ್ರಷ್ಟರಾಗಿದ್ದಾರೆ, ನಾಶವಾಗ್ತಾ ಇದ್ದಾರೆ. ಇದನ್ನು ಮೊದಲು ಬರೆದಿದ್ದ ಯೇಸು ಕ್ರಿಸ್ತು. ಆವಾಗ ಯೇಸು ಕ್ರಿಸ್ತು ಕೇಳ್ತಾ ಇದ್ದಾನೆ ಮಧ್ಯದಲ್ಲಿ ಪ್ರಶ್ನೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು ಮೊದಲು ಕಲಿಸಿದರು? ಈಗ ಅವರು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಾವು ಪಾಪ ಇಲ್ಲ ಅಂತ ಹೇಳಿಕ್ಕೆ ಆಗ್ತದಾ? ಅವರಿಗೆ ದಮ್ಮಿಲ್ಲ. ಯಾಕಂದ್ರೆ ಯಹೂದ್ಯರು ಮಾಮೂಲಿ ಯಹೂದ್ಯರಲ್ಲ ಇವರು. ಅವರು ಭಯಪಡೋದು ಈ ಲೋಕದಲ್ಲಿ ಯಾವ ರಾಜ್ಯರಾಗಲಿ, ನೆಬೂಕದ್ನೆಚ್ಚರರಾಗಲಿ, ಆ ದಾರಿಯಾಸರ ಅರಸನಾಗಿರಲಿ, ಅದು ಎಂಥ ದೊಡ್ಡದರ ಸಾಮ್ರಾಜ್ಯವಾಗಲಿ, ತಲೆ ತೆಗೆದುಹಾಕಿದ್ರು ಹೆದರುವವರಲ್ಲ ಜನ. ಅವ್ರು ಹೆದರುವುದು ಒಂದೇ, ದೇವರ ಈ ಮೋಶೆ ಧರ್ಮಶಾಸ್ತ್ರಕ್ಕೆ ಭಯಪಡ್ತಾ ಇದ್ರು. ಗಂಭೀರವಾಗಿ ಹೇಳ್ತಿರಲ್ವ, ಈ ದೇವರ ಧರ್ಮಶಾಸ್ತ್ರಕ್ಕೆ ಭಯಪಡ್ತಕ್ಕಂಥರಾಗಿದ್ರು. ಆವಾಗ ಅವ್ರು ಹೇಳಿದ ಕೂಡಲೇ ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು ಮೊದಲು ಕಲಿಸಿದಿರುವಾಗ ಬರೆದಿದ್ದೇನಲ್ಲೇ ಧರ್ಮಶಾಸ್ತ್ರ. ಯಾರಾದ್ರೆ ನನ್ನಲ್ಲಿ ಪಾಪ ಇಲ್ಲ ಅಂತ ಕಲಿಸಿದ ಹೋಗದರೆ ಏನಾಗ್ತಿತ್ತು? ಅವರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಸುಳ್ಳಾಡಿದ್ದ ಧರ್ಮನಿಂದಕರಾಗ್ತಿದ್ರು. ಇದಕ್ಕೆ ಧರ್ಮನಿಂದಕರಾಗ್ತಿದ್ರು. ಯಾರು ಕಲ್ಲಾಗ್ತಿದ್ರಲ್ಲ ಮೊದಲು ಅವನನ್ನೇ ಎಲ್ಲರೂ ಕಲ್ಲ ಹೆಸರು ಕೊಂದಾಗ್ತಿದ್ರು. ಇಲ್ಲಿ ಮತ್ತು ತಿರುಗಿ ಯೇಸು ಕ್ರಿಸ್ತನ 2ನೇ ಸಾರಿ ಬಗ್ಗೆ ಬರೀತಾ ಇದ್ರಂತೆ. ಬಗ್ಗೆ ಬರೀತಿರುವಾಗ 2ನೇ ಸಾರಿ ಏನು ಬರೆದೆಂಬುದಾಗಿ ನಾನು ಸುದೀರ್ಘವಾದಂತ ಅಧ್ಯಯನ ಮಾಡಿರುವಾಗ ದೊಡ್ಡ ದೊಡ್ಡ ವಿದ್ವಾಂಸರಿಂದ, ದೊಡ್ಡ ದೊಡ್ಡ ದೈವ ಭಕ್ತರಿಂದ ಕಂಡುಕೊಂಡಿದೆ. ಅಂದ್ರೆ ದಯಮಾಡಿ ಬರೆದಿಟ್ಕೊಳ್ತೀರಿ, ನೋಟ್ ಮಾಡ್ಕೊಳ್ತೀರಿ. ಮರಣ ಶಿಕ್ಷೆ ರದ್ದಾಯ್ತು. ಅವಾಗ అప్పటి నుంచి ఎవడు రాయితో కొట్టి సంపేది లేదు. ఇంకా ಇಸ್ರಾಯೇಲ್ ಜನಾಂಗದಲ್ಲಿ ಆವತ್ತಿಂದ ಯಾರು ಕಲಿಸಿದ ಕೊಂತ ಇಲ್ಲ. ಯಾಕಂದ್ರೆ ಯಾರು ಕೇಳ್ತಾರೆ, ಎಲ್ಲರೂ ಕೇಳಿದ್ರೆ ನೀ ಕಲಿಸಿದ ಕೊಂದಾಗ ನಿನ್ನಲ್ಲಿ ಪಾಪ ಇಲ್ಲ ಏನಂತ ಕೇಳ್ತಾರೆ. ಅಂದಿನಿಂದ ಇಸ್ರಾಯೇಲ್ ದೇಶದಲ್ಲಿ ಮಾನವ ಜಾತಿಗೆ ಆ ಕಲಿಸಿದ ಕೊಂದಾಗತಕ್ಕಂಥ ಶಿಕ್ಷೆ ರದ್ದಾಯಿತು. 2ನೇ ಸಾರಿ ಬರೆಯುವಾಗ ಏನು ಬರ್ದಾನಂದ್ರೆ, ಅವರು ಕಟ್ಟರವಾದಿಗಳು. ಯಾರು? ಯಹೂದ್ಯರು. ಯಾಕಂದ್ರೆ 1ರಿಂದ ಕೇಳೋರಲ್ಲ ಅವರು, 2-3 ಸಾಕ್ಷಿಗಳಿಂದ ಒಂದು ಆರೋಪ ಸಾಬೀತಾಗ್ತದೆ, ಒಂದು ಸತ್ಯ ಸಾಬೀತಾಗ್ತದೆ. ಅದಕ್ಕಾಗಿ ಮೊದಲನೇದಾಗಿ ಧರ್ಮಶಾಸ್ತ್ರವನ್ನು ಬರೆದ, 2ನೇದಾಗಿ ಯೇಸು ಕ್ರಿಸ್ತನ ಬಾಯಿಂದ ಹೇಳಿದ ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು ಎಂಬುದಾಗಿ, 3ನೇದಾಗಿ ಆತರ ಮತ್ತೊಂದು ಸಾರಿ ಬರೆದ 7ನೇ ಅಧ್ಯಾಯ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನ ಓದ್ತೀರಿ.
ಪಾಪ ಮಾಡದೆ ಒಳ್ಳೆಯದನ್ನೇ ನಡೆಸುವ ನೀತಿವಂತನು ಅರ್ಥ ಆಯ್ತಾ? ಭೂಮಿಯಲ್ಲಿ ಇರುವನು. ಧರ್ಮ ಪಾಪ ಮಾಡದೆ ಒಳ್ಳೆಯದನ್ನೇ ಮಾಡುವ ನೀತಿವಂತನು ಭೂಲೋಕದಲ್ಲಿ ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ಇದೇ ಮಾತು ಅಪೊಸ್ತಲನಾದ ಪೌಲು 3ನೇ ಅಧ್ಯಾಯ 13ನೇ ವರ್ಷದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ಬರೆದುಬಿಟ್ಟಿದ್ದಾರೆ. ಪಾಪ ಮಾಡದವನು ಒಬ್ಬನೂ ಇಲ್ಲ, ನೀತಿವಂತನು ಒಬ್ಬನೂ ಇಲ್ಲ, ಭೂಮಿಯ ಮೇಲೇನೆ ಇಲ್ಲ ಅಂತ ಹೇಳ್ಕೊಳ್ಳಿ. ಯಹೂದ್ಯರಿಗೆ ಮನವರಿಕೆ ಆಯಿತು. ದೇವರು ರಹಸ್ಯವನ್ನು ಕೊಟ್ಟಿದ್ದ ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಆವಾಗ ಯಹೂದ್ಯರೆಲ್ಲರಿಗೆ ಮನವರಿಕೆ ಆಯ್ತು. ಏನಂತೇಳಿ? ನಾವು ಯಾರು ಕೂಡ ಪಾಪ ಮಾಡಿದವರಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ ನಾನು ಮಾಡಿಲ್ಲ ಅಂತ ಹೇಳಕ್ಕೂ ಆಗುದಿಲ್ಲ. ಯಾಕಂದ್ರೆ ಏನ್ ಹೇಳ್ತಾ ಇದ್ದು? ಧರ್ಮಶಾಸ್ತ್ರ ವಿರುದ್ಧವಾಗಿ ಮಾತಾಡಲಿಕ್ಕೆ ಆಗುದಿಲ್ಲ. ಇಮಿಡಿಯೇಟ್ಲಿ ಯಾರ್ಯಾರು ಮರಣದ ಆರ್ಡರ್ ಪಾಸ್ ಮಾಡ್ಕೊಂಡು ಬಂದಿದ್ರು, ಮರಣದಂಡನೆ ಶಿಕ್ಷೆ ಆರ್ಡರ್ ಪಾಸ್ ಮಾಡ್ಕೊಂಡು ಬಂದಿದ್ರು, ಕಲಿಸೋದಕ್ಕೊಂದಾಗ್ಲಿ ಬಂದಿದ್ರು, ಅವರೆಲ್ಲರೂ ಹಿರಿಯರಿಂದ ಅಂದ್ರೆ ನ್ಯಾಯಾಧೀಶರಿಂದ ಚಪರಾಶಿವರೆಗೂ ಅಲ್ಲಿ ಯಾರು ನಿಂತಿಲ್ಲ. ಎಲ್ಲರೂ ಕಸ ಗುಡಿಸಲು ಹೋದ್ರು ಮತ್ತೆ ವಾಪಸ್. ಹಲ್ಲೆಲೂಯಾ. ಆವಾಗ ಮರಣದಂಡನೆ ಯೇಸು ಕ್ರಿಸ್ತನು ಇದೇ ಧರ್ಮಶಾಸ್ತ್ರದ ಆಧಾರದಲ್ಲಿ ಆತನ ಮರಣದಂಡನೆ ರದ್ದು ಮಾಡಿದನು. ಯಾವ ಜೀವ ಮಾನ ಕಾಲವೆಲ್ಲ ಇಸ್ರಾಯೇಲರಿಗೆ ಈ ಭಯ ಅವರನ್ನು ಕಾಡುತ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಇದು ಈ ವರ್ಷದ ನೂತನವಾದಂತಹ ಪರಮ ರಹಸ್ಯಗಳು ಒಳಗೊಂಡಿರತಕ್ಕಂಥ ಈ ಸುವಾರ್ತೆ. ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಮರಣಿಸಿದ್ದು ಆತನು ವಾಸ್ತವಿಕ ಮರಣ ಶಿಕ್ಷೆಯನ್ನು ಮತ್ತು ಶಾಪದ ಮರಣ ಶಿಕ್ಷೆಯನ್ನು ಮತ್ತು ನರಕದ ಮರಣ ಶಿಕ್ಷೆಯನ್ನು ರದ್ದು ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ನಿತ್ಯವಾದ ಯಜ್ಞಾರ್ಪಣೆಯಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿ? ಈಗ ಈ ಮರಣದಂಡನೆ ರದ್ದಾಗಿದ್ದು ವಾಸ್ತವಿಕ ಧರ್ಮಶಾಸ್ತ್ರದಿಂದ. ಯಾವ ಧರ್ಮಶಾಸ್ತ್ರವು ಮರಣದಂಡನೆ ತಂದಿತ್ತೋ ಅದೇ ಧರ್ಮಶಾಸ್ತ್ರದಿಂದ ಮರಣದಂಡನೆಯನ್ನು ರದ್ದು ಮಾಡಿದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೆಕ್ಸ್ಟ್ ನಾವು ಬಹಳ ಅದ್ಭುತವಾದಂತಹ ಸಂಗತಿ ಕೇಳಲಿಕ್ಕಿದ್ದೇವೆ. ಇದರಿಂದ ಜೀವಮಾನ ಕಾಲದಲ್ಲಿಲ್ಲ ನಾವೆಲ್ಲರೂ ಪಾಪದ ಮರಣದ ದಶೆಯಿಂದ ಇರಬಾರದೆಂಬುದಾಗಿ ಆತನ ಮುಕ್ತಗೊಳಿಸುವುದಕ್ಕೆ ಆತನು ಕೂಡ ನಮ್ಮಂತೆ ಶರೀರಧಾರಿಯಾಗಿ ಆತನ ಸಿಲುವೆ ಮೇಲೆ ಮರಣಿಸಿದ. ನೆಕ್ಸ್ಟ್ ಈಗ ನಾವು ಬರ್ತಾ ಇದ್ದೇವೆ. ಈ ಮರಣದಂಡನೆ ನಾನು ಯಾಕೆ ಕಲ್ಲಿಸುವುದು ಕೊಂದಾಕ್ತಿದ್ರು? ರಕ್ತಪಾತ ಯಾಕೆ ಮಾಡ್ತಿದ್ರು? ಪಾಪ ಮಾಡಿದ್ದವನನ್ನು ಸುಮ್ಮನೆ ಬಿಟ್ಟು ಹೋಗ್ತಿದ್ದಾನಲ್ಲ, ಸತ್ಯನಾಶ ಹೋಗ್ತಾನೆ, ಅವನಿಗೆ ಯಾಕೆ ಬೇಡಿದ್ರು? ಅವನನ್ನು ಕಲ್ಲಿಸುವುದು ಕೊಂದಾಕದೇ ಇದ್ರೆ ಪುರಾತನ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬನು ಮಾಡಿರುವ ಆ ರಾಷ್ಟ್ರದಲ್ಲಿ, ಇಸ್ರಾಯೇಲ್ ರಾಷ್ಟ್ರದಲ್ಲಿ ಒಬ್ಬನು ಯಾರಾದರೆ ಪಾಪ ಮಾಡಿದರೆ ಆ ಪಾಪದ ನಿಮಿತ್ತ ಆ ದೇಶದ ಮೇಲೆ ಮಾರಕ ಸೋಂಕು, ಬರಗಾಲ, ಶಾಪ, ಅನಿಷ್ಟ, ಯುದ್ಧಗಳಲ್ಲಿ ಸೋಲು, ಚದರಿ ಹೊಡುತ್ತಿದ್ರು. ಅವನು ಶಾಪ ಅವ್ರ ಮೇಲೆ ಬರ್ತಾ ಇತ್ತು. ಮೊದಲು ಯಾರು ಪಾಪ ಮಾಡಿದನಲ್ಲ ಆ ಪಾಪ ಮಾಡಿದ್ದವನನ್ನು ಮರಣ ಶಿಕ್ಷೆ ಕೊಡುವ ತನಕ ಅವನ ದೇಶದಲ್ಲಿ ಮಾರಕ ಸೋಂಕಾಗಲಿ, ಮರಣಕರವಾದ ರೋಗವಾಗಲಿ ಒಬ್ಬೊಬ್ಬರನ್ನು ಕೊಂದಾಗ್ತಾ ನಾಶ ಮಾಡ್ತಿತ್ತು. ಆದ ಕಾರಣ ಆ ಒಂದು ಇಸ್ರಾಯೇಲ್ ರಾಷ್ಟ್ರದ ಮೇಲೆ ಬಂದಿರತಕ್ಕಂಥ ಮರಣದ ತಾಂಡವ, ರೋಗದಿಂದ ಬಂದಿರುವ ಮರಣದ ತಾಂಡವದಿಂದ, ರೌದ್ರ ತಾಂಡವದಿಂದ ರಕ್ಷಣೆ ಬರಬೇಕಾದ್ರೆ ಯಾರು ಪಾಪ ಮಾಡಿದಾನೆಲ್ಲ ಅವನನ್ನು ಸಭೆ ಮಧ್ಯದಲ್ಲಿ, ಯಾವುದೋ ಇಸ್ರಾಯೇಲರ ಸಭೆ ಮಧ್ಯದಲ್ಲಿ ತಂದು ಸಾಬೀತಾದ ನಂತರ ಅವನನ್ನು ಎಲ್ಲರೂ ಕಲ್ಲಿಸುವುದು ಕೊಂದಾಗಿರುವಾಗ ಅವನ ರಕ್ತ ಕೆಳಗೆ ಬಿದ್ದು ಅವನು ನಾಶವಾದ ನಂತರವೇ ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಭಯಂಕರವಾದ ಕೇಡು, ಆ ಪಾಪದಿಂದ ಬಂದಿರತಕ್ಕಂಥ ಇಸ್ರಾಯೇಲ್ ರಾಷ್ಟ್ರದ ಮೇಲೆ ಆ ಶಾಪ, ಆ ನಾಶ, ಆ ಮಾರಕ ಸೋಂಕು ಅಲ್ಲಿಗೆ ನಿಂತು ಹೋಗ್ತಿತ್ತು. ಅದಕ್ಕೆ ಕಲ್ಲಿಸಿದು ಕೊಂದಾಕತಕ್ಕಂಥ ಒಂದು ನಿಯಮ ಆವಾಗ ಬಂದಿತ್ತು. ಇಲ್ಲದಿದ್ರೆ ಅದು ಸ್ವಂತ ಮಗನೇ ಆಗಿರಲಿ, ಇಸ್ರಾಯೇಲ್ ಜನದಲ್ಲಿ ತನ್ನ ಸ್ವಂತ ಮಗನು ಪಾಪ ಮಾಡಿರೋದ್ರಿಂದ ಇಸ್ರಾಯೇಲ್ ರಾಷ್ಟ್ರದಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬನು ಮಾಡಿರುವ ಪಾಪದಿಂದ ರಾಷ್ಟ್ರಕ್ಕೆ ಏನು ಬಂದಿದೆ? ಮರಣ ಶಿಕ್ಷೆ, ಮಾರಕ ರೋಗ, ದರಿದ್ರ ಉಂಟಾಗಲಿ. ಆವಾಗ ಜೀವಮಾನ ಕಾಲವಲ್ಲ ಈ ದಾಸದ ಅವರು ಮರಣಕರವಾದಂಥ ಶಾಪ, ಆ ಶಾಪವಾಗಲಿ ವಾಸ್ತವಿಕ ಮರಣವಾಗಲಿ ಬಿಡುಗಡೆ ಕೊಡೋದಕ್ಕಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು. ಈಗ ಇದು ಹೇಗೆ ಅಂತೇಳಿ ನಾನು ಹೇಳ್ತಾ ಇದ್ರೆ, ಯೇಸು ಕ್ರಿಸ್ತನು ಪಾಪದ ಸಂಬಳ ಮರಣ ಅಲ್ಲಿ ನಾವೇ ತಿಳ್ಕೊಂಡಿದ್ದೇವೆ ನರಕದಲ್ಲಿ ಹಾಕತಕ್ಕಂಥ ಮಾತ್ರ ಬಿಡುಗಡೆ ಕೊಟ್ಟು. ನೋ, ನರಕದಲ್ಲಿ ಮಾತ್ರ ಅಲ್ಲ, ವಾಸ್ತವಿಕವಾಗಿ ಕಲ್ಲಿಸುವುದಕ್ಕೊಂದಾಗತಕ್ಕಂಥ ಮರಣದಿಂದ ಇಸ್ರಾಯೇಲ್ ಜನಾಂಗಕ್ಕೆ, ಮಾನವ ಜಾತಿಗೆ ರಕ್ಷಣೆ ಕೊಟ್ಟರು. ಈಗ ನಾವು ಬರೋಣ.
ಇಸ್ರಾಯೇಲ್ ಜನಾಂಗವು ಐಗುಪ್ತ ದೇಶವನ್ನು ಬಿಟ್ಟು ಬರ್ತಾ ಇತ್ತು. ಬಿಟ್ಟು ಬರ್ತಾ ಇರೋ ಸಮಯದಲ್ಲಿ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಬೇಕು. ಮಧ್ಯದಲ್ಲಿ ಮೋಯಾಬ್ಯರ ದೇಶಕ್ಕೆ ಎದುರಾದರು. ಅನೇಕ ದೇಶಗಳಿಂದ ದಾಟಿ ಬರ್ತಾ ಇದ್ರು. ಮೋಯಾಬ್ಯರ ದೇಶಕ್ಕೆ ಎದುರಾದರು. ಎದುರಾದ ನಂತರ ಗಂಭೀರವಾಗಿ ಹೇಳ್ತಿರಲ್ವ, ಎದುರಾದ ನಂತರ ಅವರು ಪ್ರೈಸ್ ದಿ ಲಾರ್ಡ್ ಜೀಸಸ್ ಅಲ್ಲಿ ಬಂದಾಗ ಓರ್ವ ಬಿಲಾಮ್ ಎಂಬ ಪ್ರವಾದಿ, ಬಿಲಾಮ್ ಎಂಬ ಮಾಂತ್ರಿಕನು, ಪ್ರವಾದಿ ಅಲ್ಲ, ದೇವರ ಪ್ರವಾದಿ ಅಲ್ಲ ಆತನು, ಬಿಲಾಮ್ ಎಂಬ ರಾಜಮಾಂತ್ರಿಕನು, ರಾಯಲ್ ವಿಚ್ ಕ್ರಾಫ್ಟ್, ವಿಚ್ ಡಾಕ್ಟರ್, ರಾಜಮಾಂತ್ರಿಕನು ಏನು ಮಾಡಿದನಂದ್ರೆ, ಬಿಲಾಮನು ಬಾಲಾಕ್ ಎಂಬ ಅರಸನು, ಯಾರ ಅರಸನು? ಮೋಯಾಬಿರ ಅರಸನಾದ ಬಾಲಾಕನ ಅರಸನ ಕರೀತಾನೆ. ಯಾರನು? ರಾಜಮಾಂತ್ರಿಕನಾದ ಬಿಲಾಮನ ಕರೆಸಿ ಏನು ಹೇಳ್ತಾನೆ? ಬಿಲಾಮನೇ ರಾಜಮಾಂತ್ರಿಕನು, ಇವನು ಪ್ರವಾದಿ ಅಲ್ಲ, ರಾಜಮಾಂತ್ರಿಕನು, ಮಾಂತ್ರಿಕನು. ಆತನೇನಂತಾನೆ, ನೀನು ಇಸ್ರಾಯೇಲ್ ಜನಾಂಗವನ್ನು ಶಪಿಸು, ಯಾಕಂದ್ರೆ ಇವರನ್ನು ನಾನು ನಾಶ ಮಾಡಬೇಕಾದ್ರೆ, ಇವರ ಮೇಲೆ ಯುದ್ಧ ಮೇಲೆ ಗೆಲ್ಲಬೇಕಾದ್ರೆ ಇಸ್ರಾಯೇಲ್ ಜನಾಂಗವನ್ನು ಶಪಿಸು, ಆಮೇಲೆ ನಾನು ಇವರ ಮೇಲೆ ಯುದ್ಧ ಮಾಡ್ತೇನೆ. ಆಗ ಈತನ ಎಲ್ಲ ಅಧ್ಯಯನ ಮಾಡಿ ಆ ರಾತ್ರಿ ಎಲ್ಲ ನೋಡಿಕೊಂಡು ಬೆಳಗ್ಗೆ ಬರ್ತಾನೆ, ಇಲ್ಲ ಇಸ್ರಾಯೇಲ್ ಜನಾಂಗಕ್ಕೆ ನಾನು ಶಾಪ ಕೊಡ್ಲಿಕ್ಕಾಗುದಿಲ್ಲ, ಯಾಕಂದ್ರೆ ದೇವರೇ ಅವರನ್ನು ಆಶೀರ್ವದಿಸಿದ್ರೆ ಈ ಲೋಕದಲ್ಲಿ ಯಾರು ಕೂಡ ಅವರನ್ನು ಶಪಿಸ್ಲಿಕ್ಕೆ ಆಗುದಿಲ್ಲ. ಈ ರಹಸ್ಯ ಯಾರು ಗೊತ್ತಾಯ್ತು? ಬಿಲಾಮ್ ಗೊತ್ತಾಯ್ತು, ಮಾಂತ್ರಿಕನಿಗೆ ಗೊತ್ತಾಯ್ತು. ಬಿಲಾಮ್ ಎಂಬ ರಾಜಮಾಂತ್ರಿಕನು. ಈ ಮಾಂತ್ರಿಕನು ಅನಂತರ ಏನ್ ಮಾಡ್ತಾನೆ? ತದನಂತರ ಏನ್ ಮಾಡ್ತಾನೆ? ಎಷ್ಟು ಮಾಡಿದ್ರು ಕೂಡ ಆಗುದಿಲ್ಲ, ಮರಣ ಶಿಕ್ಷೆ ಕೊಳ್ಳಿಕ್ಕಾಗುದಿಲ್ಲ ಎಂಬುದಾಗಿ ಹೇಳಿರುವಾಗ ಬಿಲಾಮನಿಗೆ ಬಾಲಾಕರ್ಸನು ಧನರಾಶಿಯನ್ನು ತೋರಿಸ್ತಾನೆ. ಬೆಳ್ಳಿ ಬಂಗಾರ ಪೆಟ್ಟಿಗೆಲ್ಲ ಆಗ್ತದೆ. ಇದಿಗೋ ಇದನ್ನೆಲ್ಲ ನೀನು ಕೊಡಿದ್ರೆ ಜೀವಮಾನ ಕಾಲ ನೀನು ನಿನ್ನ ಮಕ್ಕಳ ಮೊಮ್ಮಕ್ಕಳು ತಿನ್ಬೋದು, ತಗೋ ಇದನ್ನಂತೆ. ಹೇಗಾದ್ರೆ ಮಾಡಿ ಅವ್ರ ಶಾಪಗಳು. ಇಲ್ಲ ಅವ್ರ ಶಾಪದಿಂದ ನಾಶ ಮಾಡ್ಲಿಕ್ಕಾಗಲ್ಲ, ಆದ್ರೆ ಅವರನ್ನು ನಾಶ ಮಾಡಬೇಕಾದ್ರೆ ಅವರ ನ್ಯಾಯ ಪ್ರಮಾಣದಿಂದಲೇ ನಾಶ ಮಾಡಬಹುದು. ಅಲ್ಲೆಲ್ವ? ಬಿಲಾಮ ಗೊತ್ತೈತಿ, ಬಿಲಿವರ್ಸ್ಗೆ ಗೊತ್ತಿಲ್ಲ. ಇದು ಬಿಲಾಮ ಗೊತ್ತೈತಿ, ಬಿಲಿವರ್ಸ್ಗೆ ಗೊತ್ತಿಲ್ಲ ಇದು. ಆದ್ರೆ ಬಿಲಾಮು ಹೇಳ್ತಾನೆ ಅರಸನೇ, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಆಮೇಲೆ ನೀವು ನೋಡ್ತೀರಿ 25ನೇ ಅಧ್ಯಾಯ, ಸಂಖ್ಯಾಕಾಂಡ 25ನೇ ಅಧ್ಯಾಯ, ಬಹಳ ದೊಡ್ಡ ಕುತಂತ್ರ ಇದರಲ್ಲಿ. ಬಿಲಾಮನು ಬಾಲಾಕರ್ಸನಿಗೆ ಹೇಳ್ತಾನೆ, ಕನ್ಯರನ್ನು ತಂದು ಇಸ್ರಾಯೇಲರ ಮುಂದೆ ಅಡ್ಡಾಡುವಂತೆ ಮಾಡಿ ಅವರನ್ನು ಮಾಯಾಮೋಹದಲ್ಲಿ ಬಿಳಿಸಿರುವಾಗ ಅವರು ಪ್ಯೂರ್ ಎಂಬ ಬಾಲ್ ದೇವತೆಗಳ ಮುಂದೆ ಅಡ್ಡ ಬೀಳುವಂತೆ ಆರಾಧಿಸುವಂತೆ ಮಾಡ್ರಿ, ಸಾಕು. ಅವರು ವಿಗ್ರಹಾರಾಧನೆ ಮಾಡಿ ವ್ಯಭಿಚಾರ ಮಾಡಿದರೆ ಸಾಕು, ಆ ಪಾಪದ ನಿಮಿತ್ತವೇ ಅವರು ನಾಶವಾಗ್ತಾರೆ ಹೊರತು ಈ ಲೋಕದಲ್ಲಿ ಯಾವ ಶಕ್ತಿ ಅವ್ರನ್ನ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೇವರು ತಾನೇ ಅವ್ರನ್ನ ಆಶೀರ್ವದಿಸ್ತಾನೆ, ಅವರ ಧರ್ಮಶಾಸ್ತ್ರದಲ್ಲಿ ದೇವರು ತಾನೇ ಆಶೀರ್ವದಿಸ್ತಾನೆ. ಆದ್ರೆ ಅವ್ರನ್ನ ನಾಶ ಮಾಡಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ನ್ಯಾಯ ಪ್ರಮಾಣವನ್ನು ಅವರು ಮೀರುವಂತೆ ಮಾಡಿದ್ರೆ ಸಾಕು, ಅವರೇ ಅವರ ಪಾಪದಲ್ಲಿ ನಾಶವಾಗ್ತಾರೆ, ಅವರನ್ನು ಯಾರು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಹೇಳ್ತಿರಲ್ಲ. ಈ ಬಿಲಾಮ್ ಪ್ರವಾದಿ ಮಾಡಿರ್ತಕ್ಕಂಥ, ಬಿಲಾಮ್ ಮಾಂತ್ರಿಕರು ಮಾಡಿರ್ತಕ್ಕಂಥ ಈ ಕುತಂತ್ರ ಇಸ್ರಾಯೇಲರ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆ ನೀತಿಯನ್ನು ಕಂಡುಹಿಡ್ಕೊಂಡೆ. ಇವರನ್ನು ದೇವರ ಧರ್ಮಶಾಸ್ತ್ರ ಮೀರಿದ್ರೆ ಸಾಕು, ಇವ್ರಿಗೆ ಏನ್ ಬರ್ತದೆ? ಮರಣ ಶಿಕ್ಷೆ ಬರ್ತದೆ. ಇವರಿಗೆ ಮರಣ ಶಿಕ್ಷೆ ಖಂಡಿತ ಬಂದೇ ಬರ್ತದೆ. ಇವರನ್ನು ಮರಣ ಕೊಂದ ಹಾಕದೇ ಇದ್ರೆ ಬಾಲಾಕರ್ಸನೆ ಇಸ್ರಾಯೇಲ್ ಜನರ ಯುದ್ಧ ಮಾಡೋದು ಬೇಕಾಗಿಲ್ಲ, ನೀನು ಅವರೇ ತಮ್ಮ ಪಾಪಗಳಿಂದ ನಾಶ ಆಗ್ತಾರಂತ. ಹಲ್ಲೆಲೂಯಾ. ನಿಮ್ಮ ವಿರೋಧವಾಗಿ ನಿಂತಿರ್ತಕ್ಕಂಥ ಶತ್ರುಗಳು ನಿಮಗೆ ವಿರೋಧವಾಗಿ ಏನಾದ್ರೆ ಪಾಪ ಮಾಡಿದ್ರೆ ಅವ್ರು ನೀವು ನಾಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾರು ಏನ್ ಮಾಡಕ್ ಹೋಗ್ಬೇಡ್ರಿ. ಅವರ ಪಾಪದಿಂದ ಅವರೇ ನಾಶ ಆಗ್ತಾ ಇದಾರೆ. ಅಕ್ಕ ಹಲ್ಲೆಲೂಯಾ. ಅಕ್ಕಕ್ಕೆ ಬೋತಿದೆ ಬಹಳ ಜನಕ್ಕೆ, ಎಷ್ಟು ಜನ ನಾಶ ಆಗ್ತಾ ಇದ್ದಾರೆ. ಅದಕ್ಕಾಗಿ ಬಿಲಾಮ್ ಪ್ರವಾದಿ ಏನ್ ಮಾಡ್ತಾನೆ, ಬಿಲಾಮ್ ಮಾಂತ್ರಿಕರು ಏನ್ ಮಾಡ್ತಾನೆ, ಈ ಕುತಂತ್ರವನ್ನು ಹೇಳಿದ ನಂತರ ಇಸ್ರಾಯೇಲ್ ಜನಾಂಗದವರು ಮಾಯಾಮೋಸದಲ್ಲಿ ಬಿದ್ದು ಒಬ್ಬನು ಆ ಮೋಯಾಬಿಯರ ಕನ್ನಿಕರ ಜೊತೆಯಲ್ಲಿ ಪಾಪದೊಳಗೆ ಸೇರಿಕೊಂಡು ಅವಳ ಜೊತೆಯಲ್ಲಿ ಇದ್ದುಕೊಂಡ ಮೇಲೆ ಅವಳು, ಡಾರ್ಲಿಂಗ್ ನೀನು ಸ್ವಲ್ಪ ಪ್ರಸಾದ್ ತಿನ್ಬೇಕಲ್ಲ ಅಂತ ಏನು ಹೇಳ, ಅವರ ದೇವದ ಪ್ಯೂರ್ ಎಂಬ ಬಾಲ್ ದೇವತೆಗಳ ಮುಂದೆ ಇಟ್ಟಿರ್ತಕ್ಕಂಥ ನೈವೇದ್ಯಗಳು, ಅರ್ಪಣೆಗಳು, ಅಲ್ಲಿರ್ತಕ್ಕಂಥ ಅದೇನಂತಾರೆ ಕನ್ನಡದಲ್ಲಿ, ನೈವೇದ್ಯಕ್ಕೆ ಸಲ್ಲಿರ್ತಕ್ಕಂಥ, ವಿಗ್ರಹಗಳಿಗೆ ಸಲ್ಲಿರ್ತಕ್ಕಂಥ ಆಹಾರವನ್ನು ತಂದು ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗದ ಅಲ್ಲಿ ಬಂದಿರತಕ್ಕಂಥವರಿಗೆ ಅದನ್ನು ತಿನ್ನಿಸ್ತಾ ಇದ್ರು. ಆ ದೇವತೆ ಮುಂದೆ ತಲೆಬಾಗುವಂತೆ ಮಾಡ್ತಿದ್ರು. ಇಷ್ಟೇ ಸಾಕಾಯ್ತು.
ಆವಾಗ ಇದನ್ನ ಮಾಡಿದ ಯಾರಿಗೂ ಗೊತ್ತಾಗಿಲ್ಲ. ಯಾರಿಗೂ ಗೊತ್ತಾಗಿಲ್ಲ. ಆದರೆ ಇಸ್ರಾಯೇಲ್ ಜನಾಂಗದಲ್ಲಿ ಸುಮಾರಷ್ಟು ಜನ ಆ ಮಧ್ಯದಾರಿಯಲ್ಲಿ, ಐಗುಪ್ತ ದೇಶ, ಕಾನಾನ್ ದೇಶ ಮಧ್ಯದಲ್ಲಿ 20 ಲಕ್ಷ ಜನರು ಮೋಯಾಬ್ಯರ ದೇಶದ ಸಮೀಪದಲ್ಲಿ ಅವರು ಡೇರೆ ಹಾಕಿದ್ದಾರೆ, ಕ್ಯಾಂಪ್ ಮಾಡಿದ್ದಾರೆ. ಆ ಸಮಯದಲ್ಲಿ ರೋಗ ಪ್ರವೇಶ ಮಾಡಿತು. ಯಾರು ರೋಗ? ಮಾರಕ ರೋಗ ಪ್ರವೇಶ ಮಾಡಿತು. ಅನೇಕ ಜನರು ಮಾರಕ ರೋಗದಿಂದ ಅಲ್ಲಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಡಾಕ್ಟರ್ಸ್ಗಳಿದ್ದಾರಲ್ಲೇ, ಯಾರು ಇಸ್ರಾಯೇಲ್ ದೇಶದಲ್ಲಿ ಆ ಕಾಲದಲ್ಲಿ ಎಂಥ ವೈದ್ಯರಿದ್ದಾರೆ. ಯಾವ ವೈದ್ಯಕೀಯದಿಂದ, ಯಾವ ಔಷಧಿಯಿಂದ ಗುಣವಾಗುತ್ತಿಲ್ಲ. ಜನರೆಲ್ಲರೂ ಸಾಯ್ತಾ ಇದ್ದಾರೆ. ಸಾವಿರಾರು ಜನರಿಗೆ ರೋಗ ಆಗಿಬಿಟ್ಟಿದೆ. ಒಂದೇ ದಿವಸದಲ್ಲಿ 24,000 ಜನರು ಸತ್ತೋದ್ರಂತೆ. 20 ಲಕ್ಷ ಜನರ ಒಳಗೆ ಮಾರಕ ಸೋಂಕಿನ ಒಂದೇ ದಿವಸದಲ್ಲಿ 24,000 ಜನ ಸತ್ತೋಗಿರುವಾಗ ಅಲ್ಲಿರ್ತಕ್ಕಂಥ ಯೋಶುವನು ಟೆನ್ಷನ್ ಬಂದ್ಬಿಟ್ಟ. ಅಲ್ಲಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಜನರು ಟೆನ್ಷನ್ ಬಂದ್ಬಿಟ್ರು. ಭಯಂಕರವಾದಂತ ಕಾರ್ಯ ನಡೆದಿತ್ತು. ಆ ಸಮಯದಲ್ಲಿ ಯೋಶುವನೆಂಬ ನಾಯಕನು, ಅಲ್ಲಿರ್ತಕ್ಕಂಥ ಎಲ್ಲಾ ನ್ಯಾಯಾಧೀಶರು, 70 ಹಿರಿಯರು, ಯಾರು 70 ಹಿರಿಯರು ನ್ಯಾಯಾಧೀಶರು ಏನ್ ಮಾಡಿದ್ರು? ಆ ಸಮಯದಲ್ಲಿ ಆತನ ಮೋಸೆ ಕಾಲದಲ್ಲಿ ಅಲ್ಲಿ ಬಂದು ಎಲ್ಲಾ ಜನರು ಮೀಟಿಂಗ್ ಸೇರಿಕೊಂಡು ಯಾಕೆ ಏನಾಗಿದೆ ನಮ್ಮ ದೇಶದಲ್ಲಿ, ಯಾಕೆ ಇಷ್ಟು ಮಾರಕ ಸೋಂಕು ಬಂದಿದೆ? ನೋಡ್ರಿ, ಮಾರಕ ಸೋಂಕು ಬಂದಿದ್ದು ಯಾಕೆಂದ್ರೆ ಯಾರೋ ಪಾಪ ಮಾಡಿದ್ದಾರೆ. ಅದನ್ನ ಹುಡುಕೋ ತನಕ, ನಮ್ಗೆ ಗೊತ್ತಾಗೋ ತನಕ ಈ ಮಾರಕ ಸೋಂಕು ನಿಂತೋಗುದಿಲ್ಲ. ಹಲ್ಲೆಲೂಯಾ. ಮಾರಕ ಸೋಂಕು ಬರುವುದು ಸಾಮಾನ್ಯವಾದ ಕಾರ್ಯದಿಂದಲ್ಲ, ವೈರಸ್ ಇಂದಲ್ಲ. ವೈರಸ್ ಆಲ್ರೆಡಿ ಇದೆ. ಆ ಮಾರಕ ಸೋಂಕು ಆಕ್ಟಿವೇಟ್ ಆಗಬೇಕಾದ್ರೆ ಮನುಷ್ಯನು ಮಾಡುವ ಮರಣಕರವಾದ ಪಾಪದಿಂದಲೇ ಆ ಮಾರಕ ಸೋಂಕು ಆಕ್ಟಿವ್ ಆಗಿ ಅವರ ಮನೆಯಾಗಲಿ, ಅವರ ಕುಟುಂಬವಾಗಲಿ, ಅವರ ದೇಶವಾಗಲಿ ನಾಶ ಮಾಡ್ತಿತ್ತು. ಆವಾಗ ಮೀಟಿಂಗ್ ಅಲ್ಲಿಟ್ಟಿರುವಾಗ ಮೋಸೆ ದೊಡ್ಡ ಮೀಟಿಂಗ್ ಅಲ್ಲಿರುವ 70 ಜನರಲ್ಲಿ ಒಬ್ಬರು ಬಂದು ಹೇಳ್ತಾನೆ, ಇಲ್ಲ, ನಮ್ಮ ಇಸ್ರಾಯೇಲ್ ಜನಾಂಗದ ಒಂದು ಯುವಕನು ಮೋಯಾಬ್ಯರ ಕನ್ನಿಕರ ಜೊತೆಯಲ್ಲಿ ಪಾಪದಲ್ಲಿ ಬಿದ್ದಿದ್ದಾನೆ. ಅವನು ಪಿಯೋರ್ ಎಂಬ ಬಾಲ್ ದೇವತೆಗಳ ಆಹಾರವನ್ನು ತಿಂದು ನಮ್ಮ ದೇಶವನ್ನು ಅಶುದ್ಧ ಮಾಡಿಬಿಟ್ಟಿದ್ದಾನೆ. ಅದರ ನಿಮಿತ್ತ ನಾವು ಸಾಯ್ತಾ ಇದ್ದೇವೆ ಎಂಬುದಾಗಿ ಈ ಇನ್ಫಾರ್ಮೇಶನ್ ಅಲ್ಲಿ ಸಭೆಯಲ್ಲಿ ಕೊಡ್ತಾನೆ. ಕೊಟ್ಟಿದ್ದು ಕೂಡಲೇ ಅಲ್ಲಿ ಆರೋನನ ಮೊಮ್ಮಗನಾದ ಎಲಿಯಾಜರನ ಮಗನು, ಆರೋನನ ಮಗನಾದ ಎಲಿಯಾಜರನ ಮಗನಾದ ಫಿನ್ಯಾಸನು ಎಂಬ ಈ ಲೇವಿ ಗೋತ್ರದವರು ಎಲ್ಲರೂ ಕಾವಲ ಕೂತು ಬಿಟ್ಟಿದ್ದಾರೆ. ಆ ಸಂಧ್ಯಾ ವೇಳೆದಲ್ಲಿ ಎಲ್ಲರೂ ಕೂಡಿ, ಯಾಕಂದ್ರೆ ಯಾವಾಗವರೆಗೂ ಆ ಮೋಸೆ ಆಜ್ಞೆ ಕೊಡ್ತಾನೆ ಏನಂತೇಳಿ, ಯಾರಾದ್ರೆ ಈ ದೇವತೆಗಳಿಗೆ ಅಡ್ಡಬಿದ್ದು ನಮಸ್ಕರಿಸಿ ಪಾಪಕ್ಕೆ ಒಳಗಾಗಿದ್ದಾರೆ ಅವರನ್ನು ಅಲ್ಲೇ ಕೊಂದಾಕ್ರಿ, ಅಲ್ಲೇ ನೇಣಾಕ್ರಿ ಎಂಬುದಾಗಿ ಆದೇಶ ಕೊಡ್ತಾನೆ ಮೋಸೆ. 25ನೇ ಅಧ್ಯಾಯ 1, 2, 3 ವಚನ, 2ನೇ ವಚನ, 1, 2, 3, 25ನೇ ಅಧ್ಯಾಯ ಅರಣ್ಯಕಾಂಡ 1, 2, 3. ಆಗ ಇಸ್ರಾಯೇಲರು ಸಿಕ್ಕಿಮಿನಲ್ಲಿ ವಾಸ ಮಾಡುತ್ತಿರುವಾಗ ಜನರು ಮೋಯಾಬ್ಯರ ಕನ್ನಿಕರ ಜೊತೆಯಲ್ಲಿ ವ್ಯಭಿಚಾರ ಮಾಡಿರುವುದರಿಂದ, ಸುಳ್ಳಿತನ ಕೊಡಲಾಗಿದೆ, ಜಾರತ್ವ ಮಾಡಿರುವುದರಿಂದ ಜನರನ್ನು ತಮ್ಮ ದೇವರುಗಳ ಬಳಿಯಲ್ಲಿ, ದೇವಜನರನ್ನು, ಇಸ್ರಾಯೇಲ್ ಜನಾಂಗವನ್ನು ತಮ್ಮ ದೇವರ ಬಳಿಯಲ್ಲಿ ತೆಗೆದುಕೊಂಡು ಹೋಗಿ ದೇವರುಗಳಿಗೆ ಇದ್ದ ಆ ನೈವೇದ್ಯಗಳನ್ನು ತಿಂದು ಅವರ ದೇವರುಗಳಿಗೆ ಅಡ್ಡ ಬಿದ್ದರಂತೆ. ಇಸ್ರಾಯೇಲರು ಬಾಲ್ ಪಿಯೋರ್ ಎಂಬ ದೇವತೆಗಳಿಗೆ ಅಡ್ಡ ಬಿದ್ದಿರುವುದರಿಂದ ಕರ್ತನ ಕೋಪವು ಇಸ್ರಾಯೇಲರ ಮೇಲೆ ಉರಿಯಿತು. ಆಗ ಕರ್ತನ ಮೋಶೆಗೆ ಏನಂತ ಹೇಳ್ತಾನೆ? ಕರ್ತನ ಕೋಪಾಗ್ನಿಯು ಇಸ್ರಾಯೇಲಿನಿಂದ ತಿರುಗಿಕೊಳ್ಳುವ ಹಾಗೆ, ಕರ್ತನ ಕೋಪಾಗ್ನಿಯು ಅವರು ಮಾಡಿರ್ತಕ್ಕಂಥ ಶಾಪದಿಂದ ಬಂದಿರತಕ್ಕಂತ ಆ ಕೋಪಾಗ್ನಿಯು ತಿರುಗಿಕೊಂಡು ಮರೆಯಾಗಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕು. ಅದೇನಂದ್ರೆ, ನೀನು ಜನರ ಮುಖ್ಯಸ್ಥರನ್ನು ನ್ಯಾಯಾಧೀಶರನ್ನು ಕರೆದು 70 ನ್ಯಾಯಾಧೀಶರನ್ನು ಕರೆದು ಅವರನ್ನು ಸೂರ್ಯನಿಗೆ ಎದುರಾಗಿ ಕರ್ತನ ಮುಂದೆ ತೂಗು ಹಾಕಬೇಕು. ಯಾರ್ಯಾರು ಈ ಪಾಪ ಮಾಡಿದ್ದಾರೆ ಕರ್ತನ ಮುಂದೆ ಅವರನ್ನು ತೂಗು ಹಾಕಿ ಅವ್ರನ್ನು ಬಲಿ ಅರ್ಪಿಸ. ಆದ್ರೆ ಎಲ್ಲರನ್ನ ಬಲಿ ಅರ್ಪಿಸ್ಬೇಕಂದ್ರೆ ಕಷ್ಟ ಆಗ್ತದೆ. ಆದ್ರೆ ಒಬ್ಬನು ಬಹಳ ಹುಷಾರಾಗಿದ್ದಾನೆ. ಯಾಕಂದ್ರೆ ಅವನು ಫಿನ್ಯಾಸನು
ಎಲಿಯಾಜರನು, ಯಾರು? ಆರೋನನ ಮೊಮ್ಮಗನಾದ ಎಲಿಯಾಜರನ ಮಗನಾದ ಫಿನ್ಯಾಸನು, ಯಾರು ಆ ಪಾಪಕ್ಕೆ ಬಿದ್ದಿರ್ತಾನಲ್ಲ ಅವನ ಹಿಂದೆ 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 ಈಟಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಏನ್ ಮಾಡ್ತಾ ಹೋಗ್ತಾನೆ? ಈಟಿ ತೆಗೆದುಕೊಂಡು ಹೋಗ್ತಾ ಇರುವಾಗ ಸೀದಾ ಅವನು ಮಲಗುವ ಕೋಣೆ ಒಳಗೆ ಹೋಗ್ತಾನೆ. ಏನು? ಅವನ ಡೇರೆ ಒಳಗೆ. ಬಹಳ ಜಾಗ್ರತೆ ಕೇಳ್ರಿ. ಯಾರು ಪಾಪ ಮಾಡ್ತಿರ್ತಾನಲ್ಲ, ಯಾರನ್ನು ತಗೊಂಡು ಬಂದು ಆ ಮೋಯಾಬಿಯರ ಕನ್ನಿಕೆಯರನ್ನು ತೆಗೆದುಕೊಂಡು ಬಂದು ತಾನು ಅದೇ ಕನ್ನಿಕೆ ಮನೆಯಲ್ಲಿ ಡೆಂಟನಲ್ಲಿ ಇದ್ದುಕೊಂಡು ತಾನು ಮಲಗುವ ಕೋಣೆಗೆ ಹೋಗ್ತಾನಲ್ಲ, ಆ ಮಲಗುವ ಕೋಣೆಗೆ ಹೋಗ್ತಿರುವಾಗ ಇಲಿಯಾಜರನ ಮೊಮ್ಮಗನಾದ ಫಿನ್ಯಾಸನು ಈಟಿಯನ್ನು ತೆಗೆದುಕೊಂಡು ಹೋಗ್ತಾನೆ. ರೋಷವುಳ್ಳವನೇನು? ಇಸ್ರಾಯೇಲ್ ಜನಾಂಗಕ್ಕೆ ಇವತ್ತು ರಕ್ಷಣೆ ಬೇಕು, ಇಲ್ಲದಿದ್ರೆ ಇವನು ಸಾಯದೇ ಇದ್ರೆ ಇಸ್ರಾಯೇಲ್ ಜನದ ಮೇಲೆ ಬಂದಿರತಕ್ಕಂಥ ಈ ಮಾರಕ ಸೋಂಕು ನಿಂತು ಹೋಗುದಿಲ್ಲ, ಈ ಶಾಪ ನಿಂತು ಹೋಗುದಿಲ್ಲ, ಈ ಮರಣ ನಿಂತು ಹೋಗುದಿಲ್ಲ. ಅದಕ್ಕಾಗಿ ರಕ್ತಪಾತ ಆಗಲೇಬೇಕು. ರಕ್ತ ಪ್ರೋಕ್ಷಣೆ ಆಗದಿದ್ರೆ ಪಾಪ ಪರಿಹಾರ ಇಲ್ಲ. ಆವಾಗ ಈ ಫಿನ್ಯಾಸನ್ ಎಂಬವನು ಈಟೆಯನ್ನು ತೆಗೆದುಕೊಂಡು ಅವನ ಹಿಂದೆ 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 ಹೋಗಿರುವಾಗ ಅವನ ಮಲಗುವ ಕೋಣೆಯವರೆಗೆ ಹೋಗ್ತಾರೆ. ಮಲಗುವ ಕೋಣೆಯಲ್ಲಿ ಮತ್ತು ತಿರುಗಿ ಈ ಇಸ್ರಾಯೇಲಿನ ಮನುಷ್ಯನು ಅನ್ಯ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀಯರ ಜೊತೆಯಲ್ಲಿ ಪಾಪ ಮಾಡ್ತಾ ಇರುವ ಸಮಯದಲ್ಲಿ ಅವರು ಮಂಚದಲ್ಲಿರುವಾಗಲೇ ಅವರ ಹೊಟ್ಟೆಯಲ್ಲಿ ಹಾಗೆ ಈಟೆಯನ್ನು ತಿವಿದ್ರೆ ಇಬ್ಬರು ಹೊಟ್ಟೆಯಲ್ಲಿ ಹಾಗೆ ತಿವಿದು ಅವರು ಖಲಾಸಾದರು, ಅವರು ವಧಿಸಲ್ಪಟ್ರು. ಯಾವಾಗ ಅವರ ರಕ್ತ ಭೂಮಿ ಮೇಲೆ ಬಿತ್ತೋ ಬೈಬಲ್ ಕ್ಲಿಯರ್ ಹೇಳ್ತಾ ಇದೆ, ಆಗ ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಮಾರಕ ಸೋಂಕು ನಿಂತು ಹೋಯ್ತು. ಇದೇ ಗುಡ್ ನ್ಯೂಸ್, ಇದೇ ಸುವಾರ್ತೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನ ಶಿಲುವೆ ಮರಣ ಸಾಮಾನ್ಯವಾದ ಮರಣ ಅಲ್ಲ ನನ್ನ ಪ್ರಿಯರೇ. ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಘನಘೋರವಾದಂಥ ಹಿಂಸೆ, ರಕ್ತಪಾತ, ಮಳೆಯಿಂದ ಹೊಡೆಯಲ್ಪಟ್ಟು ಮುಳ್ಳಿನ ಕಿರೀಟದಿಂದ ಚುಚ್ಚಲ್ಪಟ್ಟು ಆತನು ಬೆತ್ತದಿಂದ ಮೈಯೆಲ್ಲ ಹರಿಯುವಷ್ಟು ಹೊಡೆಯಲ್ಪಟ್ಟು ಇಂಥ ಘನಘೋರವಾದಂಥ ರಕ್ತ ಸುರಿಕೆ ಇತಿಹಾಸದಲ್ಲಿ ಆಗಲಿಲ್ಲ. ಅಂತ ಘನಘೋರವಾದಂಥ ಮರಣವನ್ನು ಅನುಭವಿಸುವುದು ಸಾಮಾನ್ಯವಾಗಲ್ಲ. ಒಂದು ಮನುಷ್ಯ, ಒಂದು ವ್ಯಕ್ತಿ ಮಾಡಿರುವ ಪಾಪದ ನಿಮಿತ್ತ ಇಸ್ರಾಯೇಲ್ ಜನಾಂಗದ 24,000 ಜನರು ಮಾರಕ ಸೋಂಕಿನಿಂದ ನಾಶವಾದರು. ಆದರೆ ಅದೇ ಪಾಪ ಮಾಡಿರುವ ಆ ಪಾಪಿಯ ರಕ್ತ ಪ್ರೋಕ್ಷಣೆಯಿಂದ ಇಸ್ರಾಯೇಲ್ ಜನರಿಗೆ ಮತ್ತು ಎಷ್ಟೋ ಸಾವಿರಾರು ಜನರಿಗೆ ಆ ರೋಗ ಬಂದಿತ್ತು. 24,000 ಜನ ಆಲ್ರೆಡಿ ಸತ್ತೋದರು ಮತ್ತು ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಆ ರೋಗ ಅಂಟಿಕೊಂಡಿತ್ತು. ಆದರೆ ಯಾವಾಗ ಆ ಒಂದು ಪಾಪ ಮನುಷ್ಯನನ್ನು, ಸ್ತ್ರೀಯನ್ನು ಯಾವಾಗ ಕತ್ತಿಯಿಂದ ತಿವಿದು, ಆ ಈಟಿಯಿಂದ ತಿವಿದು ಹೊಟ್ಟೆ ತಿವಿದು ಹೋಗುವಟ್ಟಿಗೆ ಒಂದೇ ಸಾರಿ, ಅಂದ್ರೆ ಅವರಿಬ್ಬರು ಪಾಪ ಮಾಡ್ತಿರುವಾಗಲೇ ತಿವಿದನು. ಅವರು ಯಾರೆನ್ನುವುದು ಹೆಸರು ಬರಲ್ಪಟ್ಟಿದೆ. ಯಾವಾಗ ಅವರನ್ನು ತಿವಿದನೋ ಅವರ ರಕ್ತ ಭೂಮಿ ಮೇಲೆ ಬಿತ್ತು. ಆ ರಕ್ತ ಪ್ರೋಕ್ಷಣೆಯಿಂದ, ಒಂದು ಪಾಪಿಯ ರಕ್ತ ಪ್ರೋಕ್ಷಣೆಯಿಂದ ಇಸ್ರಾಯೇಲ್ ರಾಷ್ಟ್ರಕ್ಕೆ ರಕ್ಷಣೆ ಆಗಿದೆ. ಪಾಪಿ, ನೆನ್ಪಿಟ್ಕೊಳ್ರಿ ನಾನು ಹೇಳೋದು ಗ್ರಾಮರ್. ಒಂದು ಪಾಪ ಮಾಡಿರುವ ಆ ಪಾಪ ವ್ಯಕ್ತಿಯ ರಕ್ತ ಪ್ರೋಕ್ಷಣೆಯಿಂದ ಇಸ್ರಾಯೇಲ್ ಜನರ ಮರಣದ ಶಾಪದಿಂದ ಮಾರಕ ಸೋಂಕು ಕ್ಷಮಾಪಣೆ ಸಿಕ್ಕಿದ್ದು, ರಕ್ಷಣೆ ಸಿಕ್ಕಿದ್ದು ಎಷ್ಟು ನಿಜವೋ. ಏನೇ ಪಾಪ ಮಾಡದೆ ನೀತಿವಂತನಾಗಿ ಪರಿಶುದ್ಧನಾಗಿ ಕನ್ನಿಕೆ ಗರ್ಭದಲ್ಲಿ ಜನ್ಮಿಸಿರುವ, ಯಾವ ಪಾಪ ದ್ರೋಹ ಅಪರಾಧ ಇಲ್ಲದ ನೀತಿವಂತನಾದ ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣದಿಂದ ವಿಶ್ವದ ಎಲ್ಲಾ ಜನರ ಮೇಲೆ ಬಂದಿರತಕ್ಕಂಥ ಮರಣದಂಡನೆ ರದ್ದಾಯಿತು. ನೀವು ನಂಬದೇ ಇರಿ, ರದ್ದಾಗಿದ್ದು ಮಾತ್ರ ನಿಶ್ಚಯ, ಖಂಡಿತ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಆ ಫಿನ್ಯಾಸನು ಮಾಡಿರತಕ್ಕಂಥ ಕೃತ್ಯಕ್ಕೆ ದೇವರು ಎಷ್ಟೋ ಸಂತೋಷ ಪಡ್ತಾನೆ. ಯಾಕಂದ್ರೆ ನನ್ನ ಇಸ್ರಾಯೇಲ್ ಜನಾಂಗವನ್ನು ರಕ್ಷಿಸಿದ ಫಿನ್ಯಾಸನು ಪಾಪ ಪ್ರಾಯಶ್ಚಿತ್ತ ಯಜ್ಞವಾಗಿ ಅವನನ್ನು ಅರ್ಪಿಸಿಬಿಟ್ಟಿದ್ದಾನೆ. ಯಾವ ದಿವಸ ನೋಡ್ರಿ, ಅವನ ಹೆಸರು ನೋಡೋಣ, ಯಾರು ಸತ್ತಿದ್ದವನೆಂಬುದಾಗಿ. ಇಸ್ರಾಯೇಲ್ ಜನಾಂಗದಲ್ಲಿ ಮತ್ತು ಬಾಲ್ ದೇವತೆಯನ್ನು ಆರಾಧನೆ ಮಾಡಿಸಿರ್ತಕ್ಕಂಥ ಮೊಯಾಬಿಯರ ಸ್ತ್ರೀಯರ ಆ ಸ್ತ್ರೀ ಕನ್ಯೆ ಹೆಸರು ನಾವು ಓದಿಕೊಳ್ಳೋಣ. ಬಹಳ ಇಂಟ್ರೆಸ್ಟಿಂಗ್ ಇದೆ ಆ ಕನ್ಯೆ ಹೆಸರು. ಓದ್ತೀರಿ ಆ ಮಾತನ್ನು. 14ನೇ ವಚನ, 25ನೇ ಅಧ್ಯಾಯ ಅರಣ್ಯಕಾಂಡ 14ನೇ ಇದೆ. ಹಾಗೆ ಮಿದ್ಯಾನ ಸ್ತ್ರೀಯ ಸಂಗಡ, ಆದರೆ ಮಿದ್ಯಾನರ ಕನ್ನಿಕರ ಸಂಗಡ ಅಲ್ಲ, ಹೋದ್ರಮ್ಮ. ಆದ್ರೆ ಮಿದ್ಯಾನರ ಕನ್ನಿಕರ ಸಂಗಡ ಕೊಲ್ಲಲ್ಪಟ್ಟ ಇಸ್ರಾಯೇಲಿನವನ ಹೆಸರು ಜಿಮ್ರಿ. ಏನು ಜಿ ಅಲ್ಲ, ಜಿಮ್ರಿ. ಪಾರ್ಲೇಜಿ ಎತ್ತಿ ಕೊಟ್ರ ಜಿಮ್ರಿ. ಅವನು ಯಾರ ಮಗನು?
ಸನ್ ಆಫ್ ಸಲು ಗೊತ್ತಿದೆ, ಸಾಲುವಿನ ಮಗನು ಸಿಮಿಯೋನು ಗೋತ್ರದವನು. ಯಾರು ಗೋತ್ರದವನು? ಸಿಮಿಯೋನು ಗೋತ್ರದವನು. ಹಲೋ ಸತ್ತವನು ಯಾರು? ಆ ಪಾಪ ಮಾಡಿದವನು. ದೇವರ ಹೆಸರು ಬರೆಯಲ್ಪಟ್ಟಿದೆ. ಯಾಕಂದ್ರೆ ಇವನ ನಿಮಿತ್ತ, ಒಬ್ಬನ ನಿಮಿತ್ತ ಇಸ್ರಾಯೇಲ್ ರಾಷ್ಟ್ರದ ಮೇಲೆ ಮಾರಕ ಸೋಂಕು ಪ್ರವೇಶ ಮಾಡಿ 24,000 ಜನರು ಸತ್ತೋದ್ರು. ಆದ್ರೆ ಪಾಪ ಮಾಡಿದ ಸ್ತ್ರೀಯ ಕನ್ನಿಗೆ ಹೆಸರು ಕೂಡ ಇದೆ ನೋಡಿ, ಓದ್ರಿ. ಆದರೆ ಮಿದ್ಯಾನ ಸ್ತ್ರೀಯ ಸಂಗಡ ಕೊಲ್ಲಲ್ಪಟ್ಟ ಮಿದ್ಯಾನ ಸ್ತ್ರೀ ಹೆಸರು, ಕೊಲ್ಲಲ್ಪಟ್ಟ ಮಿದ್ಯಾನ ಜೋರ್ ಎಂಬವನ ಮಗಳು ಇವಳು, ಕುಜ್ಬಿ. ಇವಳು ನಿಕ್ ನೇಮ್ ನೋಡ್ರಿ, ಕುಜ್ಬಿ. ಎಷ್ಟು ಚೆನ್ನಾಗಿದೆ. ಕುಜ್ಬಿ ಕಡೆ ಹೋಗಿದ್ದ ಯಾರು? ಜಿಮ್ರಿ ಹೋಗಿ ಯಾರ ಮನೇಲಿ ಹೆಸರಿಟ್ಟು ಬಿಟ್ಟಿದ್ದನ್ನ, ಚಲೋ ಐತಂದ್ರಿ. ಜಿಮ್ರಿ ಕುಜ್ಬಿ ಹತ್ರ ಹೋಗಿ ಪಾಪ ಮಾಡಿರೋದ್ರಿಂದ ಇಸ್ರಾಯೇಲ್ ಜನಾಂಗಕ್ಕೆ 24,000 ಜನ ಆ ಪಾಪದ ನಿಮಿತ್ತ ಸತ್ತೋದ್ರು. ಇವತ್ತು ನಾನು ಹೇಳೋದಂದ್ರೆ, ಈ ಜಿಮ್ರಿ ಎಂಬವನು, ಈ ಕುಜ್ಬಿ ಎಂಬವಳು ಮಾಡಿರುವ ಪಾಪದ ನಿಮಿತ್ತ ಈ ಪಾಪಿ ಮಾಡಿದ ಮೇಲೆ, ಈ ಪಾಪಿಗಳನ್ನು ಜೀವಂತವಾಗಿ ಈಟಿಯಿಂದ ತಿವಿದು ಹತ ಮಾಡಿದ ಮೇಲೆ ಇಸ್ರಾಯೇಲ್ ಜನಾಂಗದ ಮೇಲೆ, ಇನ್ನೂ ಲಕ್ಷಾಂತರ ಜನರ ಮೇಲೆ ಬಂದಿರತಕ್ಕಂಥ ಆ ಮರಣಕರ ವ್ಯಾಧಿ ಸ್ವಸ್ಥವಾಯಿತು, ಗುಣವಾದರು. ಅಂದಿನಿಂದ ಮರಣ ರದ್ದಾಯಿತು. ನನ್ನ ಪ್ರಿಯ ಸಹೋದರೇ, ಅದಕ್ಕೆ ಇಸ್ರಾಯೇಲ್ ಜನಾಂಗದವರು ಯಾಕೆ ಕಲಿಸೋದಕ್ಕೊಂದಾಗ್ತಾ ಇರಂದ್ರೆ, ಅವನು ಒಬ್ಬನ ಪಾಪದಿಂದ ಇಸ್ರಾಯೇಲ್ ರಾಷ್ಟ್ರದ ಮೇಲೆ ಶಾಪ ಬರ್ತಿತ್ತು, ಅವಾಗ ಮರಣ ಬರ್ತಿತ್ತು. ಆ ಮರಣದಿಂದ ಯೇಸು ಕ್ರಿಸ್ತನು ಕಲ್ಲಿಂದ ಹೆಸದಾಕಿ ಕೊಂದಾಗತಕ್ಕಂಥ ಮರಣದಿಂದ ಕೂಡ ಮುಕ್ತಿ ಕೊಟ್ಟಿದ್ದನು. ಮತ್ತು ಯಾವನು ಪಾಪ ಮಾಡಿದನಲ್ಲ, ಆ ಪಾಪದಿಂದ, ಶಾಪದಿಂದ ಬರ್ತಕ್ಕಂಥ ಶಾಪದ ಮರಣದಿಂದ ಕೂಡ ಯೇಸು ಕ್ರಿಸ್ತ ನಮಗೆ ಮುಕ್ತಿ ಕೊಟ್ಟನು. ಅಷ್ಟೇ ಅಲ್ಲದೆ ನಿತ್ಯ ನರಕದಿಂದಲೂ ಕೂಡ ನಮಗೆ ಮುಕ್ತಿ ಕೊಟ್ಟಿರುವ ಯೇಸು ಕ್ರಿಸ್ತನು, ಆ ದೇವರು, ಆ ಕರ್ತನು ಈ ಲೋಕದಲ್ಲಿ ಯಾರಿಲ್ಲ. ಆತನಂತ ದೇವರು ಈ ಲೋಕದಲ್ಲಿ ಯಾರಿಲ್ಲ. ನನ್ನ ಪ್ರಿಯ ಸಹೋದರೇ, ಈ ಸಂದೇಶ ಜಾಗ್ರತೆಯಿಂದ ಗಮನಿಸ್ತೀರಿ. ಆಗ ಫಿನ್ಯಾಸನಿಗೆ ದೇವರು ಒಂದು ಅಗ್ರಿಮೆಂಟ್ ಮಾಡ್ತಾನೆ. ಫಿನ್ಯಾಸನಿಗೆ ಜೀವಮಾನ ಕಾಲವೆಲ್ಲ ಲೇವಿ ಗೋತ್ರದವರು ನನ್ನ ಯಾಜಕ ಸೇವೆಕ್ಕಾಗಿ ಅವರನ್ನು ಆಯ್ಕೆ ಮಾಡಿಬಿಡ್ತಾನೆ. ಫಿನ್ಯಾಸನಿಗೆ ಲೈಫ್ ಟೈಮ್ ಕವನೆಂಟ್ ವಿತ್ ಪೀಸ್, ಜೀವಾವಧಿಯಲ್ಲ. ನನ್ನ ಪ್ರಿಯ ಸಹೋದರೇ, ಜೀವಮಾನದಲ್ಲಿರುವ ಎಲ್ಲ ಮರಣ ಶಿಕ್ಷೆಯಿಂದ ಕಲ್ಲಿಸುವುದು ಕೊಂದಾಗಬೇಕನ್ನತಕ್ಕಂಥ ಆ ಶಿಕ್ಷೆ ಕೂಡ ರದ್ದಾಯಿತು. ಆಮೇಲೆ ಯಾರು ಪಾಪ ಮಾಡಿದಾನೆ, ಆ ಪಾಪದಿಂದ ಇಸ್ರಾಯೇಲ್ ಜನಾಂಗದಲ್ಲಿ ಏನು ಬರ್ತಿತ್ತು? ಶಾಪ, ಮರಣಕರವಾದ ಶಾಪ ಬರ್ತಿತ್ತು. ಆ ಶಾಪದಿಂದಲೂ ಮುಕ್ತಿಗೊಳಿಸಿದನು. ತದನಂತರ ನಿತ್ಯ ನರಕ ಎಂಬ ಆ ನಿತ್ಯವಾದಂಥ ನರಕದಿಂದ ಕೂಡ ಕ್ರಿಸ್ತ ಯೇಸುವಿನ ಶಿಲುಬೆ ಮರಣದಿಂದ ನಮಗೆ ಮುಕ್ತಿ ಆಯಿತು. ಅದಕ್ಕೆ ಆತನು, ಯೇಸು ಕ್ರಿಸ್ತನು, ಹಿಬ್ರಿಯರ ಬರೆದ ಪತ್ರಿಕೆ 2:14 ಕ್ರಿಸ್ತನು ನಮ್ಮಂತೆ ಮನುಷ್ಯನಾಗಿ ಶರೀರಧಾರಿಯಾಗಿ ನಮ್ಮ ಹಾಗೆ ಮರಣದ ದಶೆಯಿಂದ, ತನ್ನ ಮರಣದ ಮೂಲಕ ನಮ್ಮ ನಿತ್ಯವಾದ ಮರಣ, ಶಾಪ, ರೋಗ, ವ್ಯಾಧಿಗಳು ತುಂಬಿರ್ತಕ್ಕಂಥ, ಕಲಿಸುವುದು ಕೊಂದಾಗತಕ್ಕಂಥ ಈ ನಿತ್ಯವಾದ ಮರಣದ ಭಯದಿಂದ ನಮ್ಮನ್ನು ಮುಕ್ತಗೊಳಿಸುವುದಕ್ಕಾಗಿ ಆತನು ಶಿಲುವೆ ಮೇಲೆ ಮರಣಿಸಿದ್ದಾನೆ. ಇದೇ ದೇವರ ರಾಜ್ಯದ ಅದ್ಭುತವಾದಂಥ ಸುವಾರ್ತೆ. ನನ್ನ ಪ್ರಿಯ ಸಹೋದರೇ, ಯಾರ್ಯಾರು ಯೇಸು ಕ್ರಿಸ್ತನ ನಂಬಿ ಆತನ ಸಮ್ಮುಖದಲ್ಲಿ ಬರ್ತಾರೋ ಅವರೆಲ್ಲರೂ ರೋಗದ ಶಾಪದಿಂದ, ದರಿದ್ರದ ಶಾಪದಿಂದ, ಕಲ್ಲಿಂದ ಹೆಸದಾಕತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಕಲ್ಲು ಹೆಸದಾಕು ಕೊಂದು ಹಾಕತಕ್ಕಂಥ ಆ ಮರಣದಿಂದ ಮುಕ್ತಿ, ಮತ್ತು ಯಾರು ಆ ಪಾಪ ಮಾಡಿದಾನೆ ಆ ಪಾಪದಿಂದ ಬಂದಿರುವ ಶಾಪದಿಂದ ಮುಕ್ತಿ. ಮರಣಕರವಾದ ರೋಗಗಳು ಬರ್ತಿತ್ತು, ಇದರಿಂದ ಮುಕ್ತಿ, ನಿತ್ಯ ನರಕದಿಂದ ಮುಕ್ತಿ ಕೊಟ್ಟಿರುವ ಯೇಸು ಕ್ರಿಸ್ತನಿಗೆ ಮಹಿಮೆ, ಘನತೆ ಉಂಟಾಗಲಿ. ನನ್ನ ಪ್ರಿಯ ಸಹೋದರೇ, ಇದು ಸಾಮಾನ್ಯವಾದಂಥ ಸಂದೇಶ ಅಲ್ಲ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಸಾಮಾನ್ಯವಾದಂಥ ಶಿಲುಬೆ ಮರಣ ಅಲ್ಲ. ವಾಸ್ತವಿಕ ಕಲ್ಲಿಸುವುದು ಕೊಂದಾಗತಕ್ಕಂಥ ಮರಣದಿಂದ ಕೂಡ ಅವರಿಗೆ ರಕ್ಷಣೆ ರದ್ದಾಯಿತು. ಅಷ್ಟೇ ಅಲ್ಲದೆ ಅವರು ಮಾಡಿರುವ ಪಾಪದಿಂದ, ಅವರ ಪಾಪದಿಂದ ಬಂದಿರುವ ಶಾಪದ ಮರಣದಿಂದ, ದರಿದ್ರದ ಮರಣದಿಂದ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದರಿದ್ರದ ಮರಣದಿಂದ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದರಿದ್ರದ ಮರಣದಿಂದ ಮತ್ತು ದೇವರಿಂದ ಅಗಲಿ ಹೋಗಿರ್ತಕ್ಕಂಥ ಮರಣದಿಂದ ಮತ್ತು ನಿತ್ಯ ನರಕದ ಮರಣದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಮುಕ್ತಗೊಳಿಸಿದನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವ್ರ ಮಕ್ಕಳೇ, ಸುಮ್ಮನೆ ಅಲ್ಲ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣಿಸಿದ್ದು. ದೇವ್ರ ಮಕ್ಕಳೇ, ಒಂದು ಕಲ್ಲಿಸುವುದು ಕೊಂದು ಹಾಕತಕ್ಕಂಥ ಮರಣ, ಎರಡನೇದು ಯಾರು ಪಾಪ ಮಾಡಿದಾನೆ ಆ ಪಾಪದಿಂದ 24,000 ಜನ ಸತ್ತೋದ್ರು. ಆ ಸತ್ತೋಗತಕ್ಕಂಥ ಆ ಮಾರಕ ಶಾಪದ ಪಾಪದಿಂದ ಬಂದಿರುವ ಮಾರಕ ಶಾಪ, ಮಾರಕ ಸೋಂಕು, ಮಾರಕ ದರಿದ್ರ, ಮಾರಕ ಅಶಾಂತಿ, ಅಸಮಾಧಾನದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಮುಕ್ತಗೊಳಿಸುವುದಲ್ಲದೆ ನಿತ್ಯ ನರಕದಿಂದ ಕೂಡ ನಮಗೆ ಮುಕ್ತಿಗೊಳಿಸಿದ್ದಾನೆ. ಪಾಪದ ಮರಣದಲ್ಲಿ ಇದ್ದಂತ ನನ್ನ
ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ಎಲ್ಲರೂ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಒಬ್ಬರು ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಆತನ ಹಾಗೆ ಬಿಡಲಿಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳೆಲ್ಲ ನೀಡುವವನು ನಿನ್ನೆ ಏಸಯ್ಯ. ಕೊರತೆಗಳೆಲ್ಲ ನೀಡುವವನು ನಿನ್ನೆ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವ ಒಬ್ಬರೂ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನ ಪ್ರೀತಿ ಸಿಲುವೆ ಪ್ರೀತಿ. ಆತನ ಸಿಲುವೆ ಮೇಲೆ ತನ್ನ ಪ್ರೀತಿಯನ್ನು ಬಯಲ್ಪಡಿಸಿ ನಮ್ಮೆಲ್ಲರ ಪಾಪ ಶಾಪ ರೋಗಗಳು ವ್ಯಾಧಿಗಳು ಕಲ್ಲೆಸೆದ ಕೊಂದಾಗತಕ್ಕಂಥ ಮರಣಕರವನ್ನು ಮತ್ತು ಪಾಪದಿಂದ ಬಂದಿರತಕ್ಕಂಥ ಶಾಪ ರೋಗ ವ್ಯಾಧಿಗಳನ್ನು ನಿತ್ಯ ನರಕವನ್ನು ಇವೆಲ್ಲದರಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಳ್ಳೆಯ ದಿನ ಇದು. ಅದು ಯೇಸು ಕ್ರಿಸ್ತನು ನಮಗಾಗಿ ಆತನ ಸಿಲುವೆ ಮೇಲೆ ತನ್ನನ್ನು ತಾನೇ ಬಲಿ ಅರ್ಪಿಸಲ್ಪಟ್ಟವನಾಗಿ ನಮ್ಮ ಪಾಪದಿಂದ ನಮ್ಮನ್ನು ಕ್ಷಮಿಸಿ ಪಾಪದಿಂದ ಪಾಪ ಮುಕ್ತರಾಗಿ ಮಾಡಿ, ಒಂದು ದೋಷ ಮುಕ್ತರಾಗಿ ಮಾಡಿ, ನಿರ್ಭಯ ಉಳ್ಳವರಾಗಿ ಬದುಕುವಂತೆ, ಎರಡನೇದಾಗಿ ಪಾಪದಿಂದ ಬಂದಿರುವ ಶಿಕ್ಷೆಯಿಂದ ಮುಕ್ತರಾಗಿ ಮಾಡಿ, ಆ ಪಾಪದಿಂದ ಶಿಕ್ಷೆಯಿಂದ ಬಂದಿರತಕ್ಕಂಥ ಶಾಪದಿಂದ ಮುಕ್ತರಾಗಿ ಮಾಡಿ, ನಿತ್ಯ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ, ಸುಖ ಜೀವನಕ್ಕೆ, ಕ್ಷೇಮ ಜೀವನಕ್ಕೆ, ಆರೋಗ್ಯ ಜೀವನಕ್ಕೆ ನಮ್ಮನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನು ಕೊನೆಗೆ ನಿತ್ಯ ಜೀವದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರ್ಯಾರು ಇವತ್ತು ಯೇಸು ಕ್ರಿಸ್ತನ ನಂಬಿ ಹೌದು ನನ್ನ ಪಾಪಗಳು ಕ್ಷಮಿಸಿಬದಾಗಿ ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳೋದಾದ್ರೆ ಗಂಭೀರವಾಗುತ್ತಿರಲ್ವ್ಯಾ? ನಿನ್ನ ಪಾಪಗಳು ಒಪ್ಪಿಕೊಳ್ಳೋದ ಗಂಭೀರವಾಗುತ್ತಿರಲ್ವ್ಯಾ? ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನ ಪಾಪಗಳು ಒಪ್ಪಿಕೊಳ್ಳೋದಾದ್ರೆ ಒಪ್ಪಿಕೊಂಡು ನೀನು ಈಗ ಒಪ್ಪಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ನೀನು ಬಿಟ್ಟು ಬಿಡೋದಾದ್ರೆ ಖಂಡಿತವಾಗಿ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿ ಆತನ ಬಿಡುಗಡೆ ಮಾಡ್ತಾರೆ. ಪ್ರಾರ್ಥಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾರ್ಯಾರು ತನ್ನ ಪಾಪಗಳನ್ನು ಮರೆಯಾಗಿ ಮಾಡ್ತಿರೋನು ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಯಾರು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುತ್ತಾನೋ ಅವನೇ ಕನಿಕರವನ್ನು ಪಡೀತಾನೆ, ಹೃದಯವನ್ನು ಕಠಿಣ ಮಾಡಿಕೊಳ್ಳುವನು. ಯಾರು ದೇವರಿಗೆ ಭಯಪಡುತ್ತಾನೋ ಅವನು ಧನ್ಯನೋ, ಅವನು ಆಶೀರ್ವದಿಸಲ್ಪಡ್ತಾನೆ. ಹೃದಯವನ್ನು ಕಠಿಣ ಮಾಡಿಕೊಳ್ಳುವನು ಕೇಡಿಗೆ ಸಿಕ್ಕು ಬೀಳುವನೆಂಬುದಾಗಿ ಜ್ಞಾನೋಕ್ತಿ 28:13 ಹೇಳಿದ ಪ್ರಕಾರವಾಗಿ ರಾಜ, ಇವತ್ತು ನಾವೆಲ್ಲರೂ ನಮ್ಮಲ್ಲಿ ಎಲ್ಲರೂ ಕರ್ತನೆ, ಯಾರ್ಯಾರು ಪಾಪದಲ್ಲಿ ದ್ರೋಹದಲ್ಲಿ ಅಪರಾಧಗಳು ಸಿಕ್ಕಿದ್ರೆ ಎಲ್ಲರೂ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋರಿಗೆ, ಸಂಪೂರ್ಣವಾಗಿ ಪಾಪಗಳನ್ನು ಬಿಟ್ಟು ಬಿಟ್ಟಿದವರಿಗೆ ಸಂಪೂರ್ಣ ಕ್ಷಮಾಪಣೆ, ನಿತ್ಯ ಜೀವ, ಸಮಾಧಾನ, ಶಾಂತಿ ಅವರ ಕುಟುಂಬಕ್ಕೆ ದೊರಕಲಿ ಕರ್ತನೆ. 2000 ವರ್ಷದ ಕೆಳಗೆ ಯೇಸು ಕ್ರಿಸ್ತನ ಸಿಲುವೆ ರಕ್ತದ ಮೂಲಕವಾಗಿ, ಸಿಲುವೆ ಘನಘೋರವಾದ ಮರಣದ ಮೂಲಕವಾಗಿ, ರಕ್ತ ಪ್ರೋಕ್ಷಣ ಮೂಲಕವಾಗಿ ಈ ಭೂಲೋಕದಲ್ಲಿರುವ ಎಲ್ಲಾ ಮಾನವ ಜಾತಿ ಮೇಲೆ ಬಂದಿರುವ ಶಾಪದಿಂದ ಬಂದಿರತಕ್ಕಂಥ ಮರಣಕರವಾದ ಆ ರೋಗದಿಂದ ನಂಬಿದ್ದವರೆಲ್ಲರಿಗೆ ರಕ್ಷಣೆ ಕೊಟ್ಟಿದ್ದೆ ಕರ್ತನೆ. ಇವತ್ತು ಯಾರ್ಯಾರು ನಂಬುತ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಆ ಮರಣಕರವಾದ ರೋಗದಿಂದ ರಕ್ಷಣೆ, ಆ ಕಲ್ಲಿಸಿದು ಕೊಂದಾಗತಕ್ಕಂಥ ಅದರಿಂದ ರಕ್ಷಣೆ, ಕೊನೆಗೆ ನಿತ್ಯ ನರಕದಿಂದ ರಕ್ಷಣೆ, ಬದುಕುತ್ತಿರತಕ್ಕಂಥ ಜೀವನದಲ್ಲಿ ಶಾಪ ರೋಗ ವ್ಯಾಧಿಗಳಿಂದ ರಕ್ಷಣೆ, ಆರ್ಥಿಕದಲ್ಲಿ ಹೌದು ಕರ್ತನೆ ದರಿದ್ರದಿಂದ ರಕ್ಷಣೆ ಕರ್ತನೆ, ಮತ್ತು ಕರ್ತನೆ ಮಾನಸಿಕ ಅಶಾಂತಿಯಿಂದ ರಕ್ಷಣೆ ಕರ್ತನೆ, ಸುಖ ಶಾಂತಿ ಸಮಾಧಾನ ನೆಮ್ಮದಿ. ಕೇಳುತ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿಗೆ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಗಾಯಗೊಂಡಿದೆ ಎಷ್ಟು ನಿಜವೋ ನೀನು ಸ್ವಸ್ಥತೆ ಆಗಿದ್ದು ಕೂಡ ಅಷ್ಟೇ ನಿಜ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ದರಿದ್ರನಾಗಿದ್ದು ಬಡವನಾಗಿದ್ದು ಎಷ್ಟು ನಿಜವೋ ನಿನ್ನ ದರಿದ್ರವು ದೇವರು ಬಿಡುಗಡೆ ಮಾಡಿ ನಿನ್ನನ್ನು ಅನೇಕ ಜನರಿಗೆ ದಾನ ಮಾಡುವಂತೆ ಮಾಡಿದ್ದು ಕೂಡ ಅಷ್ಟೇ ನಿಜ.
ಯೇಸು ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ನಮ್ಮ ಪಾಪವನ್ನು ತನ್ನ ಮೇಲೆ ತಗೊಂಡು ತಾನು ಪಾಪಿ ಎಂದು ಎನಿಸಲ್ಪಟ್ಟಿದ್ದು ಎಷ್ಟು ನಿಜವೋ, ನಾವೆಲ್ಲರೂ ನಂಬಿದವರು ನೀತಿವಂತರಾಗಿ ಎನಿಸಲ್ಪಟ್ಟಿದ್ದು ಕೂಡ ಅಷ್ಟೇ ನಿಜ ಎಂಬ ಈ ಸುವಾರ್ತೆ ಕರ್ತನ ಎಲ್ಲಾ ಜನರು ನಂಬಿ ಇವತ್ತು ನಿತ್ಯ ಜೀವ ಪಡ್ಕೊಂಡು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಅವರಿಗೆ ಶಾಪಮುಕ್ತರಾಗಿ ಆಶೀರ್ವಾದಕ್ಕೆ ಬಾಧ್ಯರಾಗಿ ಆಗುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನ ಕೃಪೆಯಲ್ಲಿ ಶುಭವಾಗಲಿ. ಕೇಳಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸಂಪೂರ್ಣ ನಿತ್ಯ ಜೀವ, ಸಮಾಧಾನ, ಶಾಂತಿ, ನೆಮ್ಮದಿ, ಜೀವಮಾನ ಕಾಲವೆಲ್ಲ ಸುಖದಿಂದಲೂ ಅವರ ವರ್ಷಗಳು ಹರ್ಷದಿಂದಲೂ ಕಳೀಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ನಿತ್ಯ ಜೀವನದಲ್ಲಿ ಸದಾಕಾಲ ನಿಂತುಕೊಂಡು ಕೊನೆಗೆ ರಕ್ಷಣೆ ಪ್ರಾಪ್ತವಾಗುವಂತೆ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂಥ ಅದ್ಭುತವಾದಂಥ ಸುವಾರ್ತೆಯನ್ನು ನೀವು ಕೇಳಿದ್ರಿ. ನಿಮ್ಮ ಜೀವನದಲ್ಲಿ ಈ ಸಂದೇಶ, ಯೇಸು ಕ್ರಿಸ್ತನು ಮರಣದಂಡನೆ ರದ್ದು ಮಾಡಿರ್ತಕ್ಕಂಥ ಈ ಸುವಾರ್ತೆ ಎಲ್ಲಾ ಜನರಿಗೆ ತಲುಪಿಸಿರುವುದಾಗಿ ನಾನು ನಂಬುತ್ತೇನೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಶಾಲೋಮ್.